ಅತ್ಯಾಚಾರವೇ ಮಾಡ್ಲಿಲ್ಲ ಅಂತ ಹೊರಟಿದಾರಲ್ಲ ಇವರೀಗ ಮಾಧ್ಯಮದಲ್ಲಿ ಕೂತು. ಇದರ ಅವಶ್ಯಕತೆ ಉಂಟಾ ಈಗ ಇವರಿಗೆ? ಹಾಗಾಗಿ ನಾನು ಹೇಳುದು ಇಲ್ಲಿ ಬುರ್ಡೆ ಇಂಪಾರ್ಟೆಂಟ್ ಅಲ್ಲ ಇವರಿಗೆ. ಈ ಒಂದು ಇವರದ್ದು ಮಾಧ್ಯಮ ಮತ್ತು ಇವರ ಹೋರಾಟಗಳಲ್ಲಿ ನನಗೆ ಕಾಣುದು, ಈ ಬಿಜೆಪಿಯವರು ಎಲ್ಲರೂ ಬಂದು ಬೆಂಬಲಿಸಿ ನೋಡುವಾಗ ಸೌಜನ್ಯನ ಒಂದು ಅತ್ಯಾಚಾರ ಕೊಲೆ ಪ್ರಕರಣದ ಹೋರಾಟ ನಿಲ್ಲಿಸಬೇಕು, ಸೌಜನ್ಯನಿಗೆ ಅತ್ಯಾಚಾರವೇ ಆಗ್ಲಿಲ್ಲ ಅಂತ ಬಿಂಬಿಸಬೇಕು. ಮುಂದೊಂದು ದಿನ ಸೌಜನ್ಯ ಪಾಂಗಾಳದವಳೆ ಅಲ್ಲ, ಸೌಜನ್ಯ ಹುಟ್ಲೇ ಇಲ್ಲ, ಯಾವುದೋ ಒಂದು ಹುಡುಗಿಯನ್ನು ಕ್ರಿಯೇಟ್ ಮಾಡಿ ತಂದಿದ್ದಾರೆ. ಕುಸುಮಕ್ಕನಿಗೆ 3 ಹೆಣ್ಮಕ್ಕಳಲ್ಲ, 2 ಹೆಣ್ಮಗಳು 1 ಹುಡುಗ ಅಂತ ಹೇಳಲಿಕ್ಕೂ ಹೊರಡುವರು ಇವರು ಮುಂದಿನ ದಿನಗಳಲ್ಲಿ ಅಧರ್ಮಿಗಳು. ಈಗ ಈ ಏನು ಬುರ್ಡೆ ಗ್ಯಾಂಗ್ ಅಂತ ಹೆಸರನ್ನ ಕೊಡ್ತಾ ಇದ್ದಾರೆ ಸೌಜನ್ಯ ಹೋರಾಟಗಾರರಿಗೆ. ಕೆಲವರಿಗೆ ಏನು ಈ ರಾಜ್ಯ ಮಾಧ್ಯಮಗಳು ಪುಂಕಾನುಪುಂಕವಾಗಿ ಬುರ್ಡೆ ಬಿಡ್ತಾ ಇದೆ. ಏನು ಮುಗಿದು ಹೋಯ್ತು ಈ ಗ್ಯಾಂಗ್ನ ಕತೆ, ಮುಗಿದು ಹೋಯ್ತು. ಏನು ಉದಯವಾಣಿಯಲ್ಲೂ ಸಹ ಏನು ಬುರ್ಡೆ ಗ್ಯಾಂಗ್ನ ಕತೆ ಪುಂಡತಂತ್ರ ಅಂತ ಹೆಡ್ಲೈನ್ಸ್ ಹಾಕ್ತಾರೆ. ಇದೆಲ್ಲ ನೋಡ್ತಾ ಹೋದ್ರೆ ಏನಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ವಸಂತ ಗಿಳಿಯಾರ್ ಈಗ 2ನೇ ಒಂದು ಧರ್ಮ ಸಂರಕ್ಷಣಾ ಸಭೆಯ ಒಂದು ನಾಯಕವ. ಈಗ ನಳಿನ್ ಕುಮಾರ್ ಕಟೀಲ್ ಅದೊಂದು ತೋರ್ಪಡೆಗೆ ನಾಯಕ ಇರಬಹುದು ರಾಜಕೀಯ ಪಕ್ಷ ಆದ ಕಾರಣ. ಈ ಒಂದು ಧರ್ಮ ಸಂರಕ್ಷಣಾ ಸಭೆ ಮತ್ತು ಧರ್ಮವನ್ನು ಉಳಿಸುವುದಕ್ಕೆ ಒಂದು ನಾಯಕ, ಅವನದೊಮ್ಮೆ ಇಡೀ ತನಿಖೆ ಆಗ್ಲೇಬೇಕು. ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಮತ್ತು ಸೌಜನ್ಯ ಪರ ಹೋರಾಟಗಾರ ಆಗಿರ್ತಕ್ಕಂಥ ಪ್ರಸನ್ನ ರವಿ ಮೇಡಮ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪ್ರಶಾಂತ್. ಏನಿದು ಈ ನಮ್ಮ ಬಿಜೆಪಿಯವರ ಧರ್ಮ ಸಂರಕ್ಷಣೆ, ಧರ್ಮಸ್ಥಳಕ್ಕೆ ಬಂದು ಧರ್ಮ ಸಂರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾವ ಕಾರಣಕ್ಕೆ ಈ ಧರ್ಮ ಸಂರಕ್ಷಣೆ? ನಮ್ಮ ಧರ್ಮ, ಹಿಂದೂ ಧರ್ಮ ಸುರಕ್ಷಿತವಾಗಿಲ್ವಾ ಹಾಗಾದ್ರೆ ನಮ್ಮ ದೇಶದಲ್ಲಿ? ಪ್ರಶಾಂತ್, ನಮ್ದು ಸನಾತನ ಹಿಂದೂ ಧರ್ಮ. ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕು, ಸನಾತನ ಧರ್ಮ ಹಿಂದೂ ಮೊದಲು ಹುಟ್ಟಿದ ಅಥವಾ ಬಿಜೆಪಿ ಮೊದಲು ಹುಟ್ಟಿದ ಅಂತ. ನಮ್ಮ ಹಿಂದೂ ಧರ್ಮದ ಸಂರಕ್ಷಣೆ ಬಿಜೆಪಿಯಿಂದ ಅವಶ್ಯಕತೆ ಉಂಟಾ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಎಲ್ಲರೂ ಸಹ ಓಡ್ತಾ ಇದ್ದಾರಾ, ಧರ್ಮ ನಮ್ದು ಸರಿ ಇಲ್ಲ, ಇದನ್ನು ರಕ್ಷಣೆ ಮಾಡ್ಬೇಕು ಅಥವಾ ಬಿಜೆಪಿ ಅವರ ಹತ್ರ ಹೋಗಿ ಕೈಕಾಲು ಹಿಡಿದು ನಮ್ಮ ಧರ್ಮವನ್ನು ರಕ್ಷಿಸಿ ಅಂತ ಎಲ್ಲ ಹಿಂದೂಗಳು ಹೋಗ್ತಾ ಇದ್ದಾರಾ? ಇವರು ಯಾವ ಧರ್ಮ ಸಂರಕ್ಷಣೆಗೆ ಹೊರಟಿದ್ದಾರೆ ಗೊತ್ತಿಲ್ಲ. ನಮ್ದು ಸನಾತನ ಧರ್ಮಕ್ಕೆ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಬಿಜೆಪಿದು ಯಾವ ಧರ್ಮ ಅಂತ ಗೊತ್ತಿಲ್ಲ ನನಗೆ. ಈಗ ಬಿಜೆಪಿ ಧರ್ಮ ಸಂರಕ್ಷಣೆಗೆ ಹೊರಟದ್ದು ನಾವು ಮಾಡುವ ಧರ್ಮದಲ್ಲಿ ಒಂದು ಬಾಲ ಉಂಟು, ಧರ್ಮ ಅಂತ. ಇವರ ಧರ್ಮ ಆ ಬಾಲ ಇಲ್ಲದ್ದು ಅರ್ಥ ಮಾಡ್ಕೊಳ್ಳಿ. ಇವರು ಧರ್ಮ ಅಂತ ಬೇಡ್ಲಿಕ್ಕೆ ಹೋಗುವುದ ಅಂತ ನನಗ್ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಇದ್ರಲ್ಲಿ ನಾನು ಒಂದು ಮಹಿಳೆಯಾಗಿ, ತಾಯಿಯಾಗಿ, ನಾವ್ಯಾರು ನಮ್ಮ ಧರ್ಮ ಹಾಳಾಗಿದೆ ರಕ್ಷಣೆ ಮಾಡ್ಕೊಳ್ಳಿ ಅಂತ ಬಿಜೆಪಿ ಅವ್ರ ಹತ್ರ ಹೋಗೋ ಅವಶ್ಯಕತೆನೂ ಇಲ್ಲ. ಇವರು ಯಾರು ರಕ್ಷಣೆಗೆ ಹೋಗಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ ಪ್ರಶಾಂತ್, ಇತ್ತೀಚಿನ ದಿನಗಳಲ್ಲಿ ಇವರ ಡೊಂಬರಾಟ ನೋಡಿ ಜನರಿಗೆ ಸಾಕಾಗಿ ಹೋಗಿದೆ. ಹಾಗಾಗಿ ಇವರು ಇನ್ನು ಇಲ್ಲಿ ಅಧೋಗತಿಗೆ ಬಂದಿದ್ದಾರೆ, ಇವರ ಬಿಜೆಪಿ ಪಕ್ಷ. ಈ ಬಿಜೆಪಿ ಪಕ್ಷವನ್ನು ಉಳಿಸ್ಲಿಕ್ಕೆ ಇವರು ಬಿಜೆಪಿಯನ್ನು ರಕ್ಷಣೆ ಮಾಡ್ಲಿಕ್ಕೆ ಈ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ ವಿನಃ ಯಾವುದೇ ಧರ್ಮ ಇವರಿಂದ ರಕ್ಷಣೆಗೊಳಪಡುವುದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದೆ. ನನಗೊತ್ತಿಲ್ಲ, ಧರ್ಮಸ್ಥಳಕ್ಕೆ ಇವರು ಒಂದು ಹೋದ ಕೂಡಲೇ ಧರ್ಮ ರಕ್ಷಣೆ ಆಗುದಾದ್ರೆ ಬೇರೆ ಎಲ್ಲಿ ಸಹ ನಮ್ಮ ರಕ್ಷಣೆ ಆಗುವ ದೇವಸ್ಥಾನಗಳು ಇಲ್ವಾ? ಕೇವಲ ಧರ್ಮಸ್ಥಳಕ್ಕೆ ಹೋದ್ರೆ ಮಾತ್ರ ಧರ್ಮ ರಕ್ಷಣೆ ಆಗುದಾ? ಈ ಧರ್ಮರಕ್ಷಣೆ ಮಾಡ್ಲಿಕ್ಕೆ ಇವರು ಧರ್ಮಸ್ಥಳ ಗ್ರಾಮಕ್ಕೆ ಯಾಕೆ ಬರಬೇಕು, ಒಂದು ಪ್ರಶ್ನೆ ನನ್ನದು. ಮತ್ತೆ ಈ ಹೈ ಡ್ರಾಮಾಗಳು ಯಾಕೆ ಅಂದ್ರೆ, ಈಗ ನಮ್ಮ ಬಿಜೆಪಿಯ ಕಾರ್ಯಕರ್ತರು, ಕೆಳಮಟ್ಟದ ಕಾರ್ಯಕರ್ತರು, ನಮ್ಮ ಈ ಬಿಜೆಪಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂತ ಯಾವ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರೇನಿದ್ದಾರೆ ಅವರೆಲ್ಲರೂ ಇದರ ವಿರೋಧವಾಗಿದ್ದಾರೆ. ಈ ನಾಯಕರುಗಳು ಮಾತ್ರ ಒಂದು ಕಡೆಯಲ್ಲಿ ಯಾಕೆ ಹೋಗ್ತಾ ಇದ್ದಾರೆ ಅಂತ. ನಾಯಕರು ಹೋಗುದು ಹೇಳಿದ್ರೆ ನಾನು ಒಂದು ನಿಮಗೆ ಹೇಳಲೇಬೇಕು, ಸಕ್ಕರೆ ಇದ್ದಲ್ಲಿ ಇರುವೆ ಹೋಗುದು ಅಂತ. ಸಕ್ಕರೆ ಇದ್ದಲ್ಲಿ ಇರುವೆ ಹೋಗುದು, ನೀವು ಅರ್ಥ ಮಾಡ್ಕೊಳ್ಳಿ. ಸಕ್ಕರೆ ಇಲ್ಲದಲ್ಲಿ ಕಹಿ ಇದ್ದಲ್ಲಿ ಯಾಕೆ ಹೋಗ್ತದೆ? ಹಾಗಾಗಿ ನಾಯಕರುಗಳಿಗೆ ಬೇಕಾಗಿದೆ ಸಕ್ಕರೆ, ಕಾರ್ಯಕರ್ತರು ಅದ್ರ ಹಿಂದೆ ಹೋಗುದಿಲ್ಲ. ಹಾಗಾಗಿ ಧರ್ಮವನ್ನು ಮುಂದೆ ಇಟ್ಕೊಂಡು ಇವರು ನಾಟಕ ಮಾಡುದು ಬೇಡ. ಇವರಿಗೆ ಹೋಗ್ಲಿಕ್ಕೆ ಉಂಟಾ, ಹೋಗಿ ಆದ್ರೆ ಧರ್ಮವನ್ನು ಮುಂದಿಟ್ಟುಕೊಂಡು ನಾನು ಹೇಳುದು ಪ್ರಶಾಂತಿ, ಇವರದೊಂದು ಭಾರತೀಯ ಜನತಾ ಪಾರ್ಟಿ ಪಕ್ಷ, ಅದು ಹೌದಾ?
ಕಾಂಗ್ರೆಸ್ ಪಕ್ಷ ಇದ್ದಾಗೆ, KRS ಪಕ್ಷ ಇದ್ದಾಗೆ ಇವರಿಗೆಲ್ಲ ಒಂದು ಚಿಹ್ನೆ ಮತ್ತು ಇವರದೊಂದು ಶಾಲ್ ಉಂಟು, ಅದಕ್ಕೆ ಯಾವುದು ಧ್ವಜಗಳುಂಟು ಇವರದು. ಭಾರತೀಯ ಬಿಜೆಪಿದಾಗ್ಲಿ, ಕಾಂಗ್ರೆಸ್ ಇದಾಗ್ಲಿ, KRS ಆಗ್ಲಿ, ಆಪ್ ಆಗ್ಲಿ, ಅವರವರ ಶಾಲ್ ಹಾಕೊಂಡು ಹೋಗ್ಲಿ. ಇವರು ಯಾಕೆ ಕೇಸರಿ ಶಾಲ್ ಹಾಕೊಂಡು ಹೋಗ್ತಾರೆ? ಇವರಿಗೆ ಬಿಜೆಪಿ ಪಕ್ಷದಿಂದ ಈ ಧರ್ಮ ಸಂರಕ್ಷಣಾ ಹೊರಟದ್ದು, ಬಿಜೆಪಿ ನಾಯಕರು ಮುಂದೋಳತ್ತು ವಹಿಸಿದ್ದು. ಎಲ್ಲ MLC ಗಳು ಹೋಗಿ ನಿಲ್ತಾ ಇದ್ದಾರೆ, ಎಲ್ಲ ಪಕ್ಷದ ನಾಯಕರು ಬರ್ತಾ ಇದ್ದಾರೆ. ಇವರಿಗೆ ಬಿಜೆಪಿ ಪಕ್ಷದ ಶಾಲ್ ಇಲ್ವಾ ಹಾಕ್ಲಿಕ್ಕೆ? ಇವರು ಯಾಕೆ ಕೇಸರಿ ಶಾಲ್ ಅನ್ನು ಕೊಂಡೋಗ್ತಾ ಇದ್ದಾರೆ? ಇವರಿಗೇನು ಕೇಸರಿ ಶಾಲ್ ಅನ್ನಾಗ್ಲಿ ನಮ್ಮ ಧರ್ಮವನ್ನಾಗ್ಲಿ ಬಿಜೆಪಿಗೆ ಅಡವಿಟ್ಟಿದ? ನಾಚಿಕೆ ಆಗ್ಬೇಕಲ್ಲ ಇವರಿಗೆ. ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ರೆ ರಾಜಕೀಯವಾಗಿ ನೋಡ್ಲಿ ಇವರು ನಾಯಕರುಗಳು. ಕಾಂಗ್ರೆಸ್ನವ್ರು ಅವರ ಪಕ್ಷದ ಚಿಹ್ನೆ ಇಟ್ಕೊಂಡು ಹೋಗ್ಲಿ, KRSನವ್ರು ಅವರದು, ಆಪಿನವ್ರು ಅವರದು, ಇನ್ನು ಯಾವ ಪಕ್ಷ, ಇವರದೊಂದು ಪಕ್ಷ ಅಲ್ಲ. ಇವರು ಹೇಗೆ ಧರ್ಮವನ್ನು ಇದ್ ಮಾಡ್ತಾರೆ? ಇವರ ಪಕ್ಷದಲ್ಲಿದ್ರೆ ಮಾತ್ರ ಹಿಂದೂಗಳ ಅಥವಾ ಧರ್ಮವ? ಇವರಿಗೆ ನಾನು ಮಾರಾಟ ಮಾಡಿದೆ, ನಾಚೆ ಆಗ್ಬೇಕಲ್ಲ. ಇವರ ಪಕ್ಷದಲ್ಲಿ ಹೋಗುದಾದ್ರೆ ಇವರ ಪಕ್ಷದೊಂದು ಎಜೆಂಡಾ, ಇದೊಂದು ಕಾರ್ಯಕ್ರಮ, ಮೇಲಿಂದ ಇವರಿಗೆ ಪಕ್ಷದಿಂದ ಆದೇಶ ಬಂದಿದ್ರೆ ಹೋಗ್ಲಿ, ಇವರ ಶಾಲ್ ಅನ್ನು ಕುತ್ತಿಗೆ ಕಟ್ಕೊಂಡು ಏನಾದ್ರೂ ಇವ್ರು ಮಾಡ್ಕೊಳ್ಳಿ. ಇವರು ಯಾಕೆ ಧರ್ಮವನ್ನು ತರ್ತಾ ಇದ್ದಾರೆ ಇಲ್ಲಿ? ಇವರಿಗೆ ಯಾಕೆ ಕೇಸರಿ? ಮೊನ್ನೆ ಸಹ ನಾವು ನೋಡಿದೆ, ಇವರು ಹೋಗಿ ಕೇಸರಿ ಶಾಲ್ ಹಾಕೊಂಡು ಕೂತ್ಕೊಂಡು ಅಲ್ಲಿ ಮಂಜುನಾಥನ ಮುಂದೆ ಎಲ್ಲ ನೆಲದಲ್ಲಿ ಕೂತು ಇವರು ಶಿವನ ಮಂತ್ರ ಹೇಳ್ತಾ ಇದ್ದಾರಂತೆ. ಇವರಿಗೆ ಯಾಕೆ ಕೇಸರಿ? ನಾಚಿಕೆ ಆಗ್ಬೇಕಲ್ಲ. ತಾಕತ್ತುಂಟು ಇವರು ಹಿಂದೂಗಳು ಅಂತ, ನಿಜ ಹಿಂದೂಗಳ ಅಂತ ಹೇಳ್ಬೇಕಿದ್ರೆ ಇವತ್ತು 3 ಪ್ರಶ್ನೆಗಳನ್ನು ಕೇಳ್ತೇನೆ ಪ್ರಶಾಂತ್. ನಾನು ಈ ನಳಿನ್ ಕುಮಾರ್ ಕಟೀಲ್ ಈಗ ಇಷ್ಟು ಸಮಯ ಇರ್ಲಿ, ಈಗ ನಳಿನ್ ಕುಮಾರ್ನ ಕಟೀಲಿನಿಂದ ಒಂದು ಮುಂದಾಳತ್ವ ವಹಿಸಿಕೊಂಡು ಈ ಧರ್ಮ ಸಂರಕ್ಷಣಾ ಸಭೆ ಅಂತೆ ಮೊನ್ನೆ ಒಂದು ಮುಂದಾಳತ್ವ ಆಯ್ತು. ನಾನು ಆ ನಳಿನ್ ಕುಮಾರ್ ಕಟೀಲ್ರಿಗೆ 3 ಸವಾಲನ್ನು ಹಾಕ್ತಾ ಇದ್ದೇನೆ ಪ್ರಶಾಂತ್. ಇವತ್ತೊಂದು ತಾಯಿಯಾಗಿ ಇವರು ಹೇಳಿದಾಗ, ಇವರ ಬಿಜೆಪಿ ಪಕ್ಷದಿಂದಲ್ಲ, ನಾನೋರ್ವ ಹಿಂದೂ ತಾಯಿಯಾಗಿ, ನಾನ್ ತಾಯಿ ಅಂತ ಮೊದ್ಲು ಹೇಳುದು, ನಾನೊಬ್ಳು ಭಾರತೀಯಳು, ನಾನೊಬ್ಬ ಮಹಿಳೆ, ನಾನೊಬ್ಳು ತಾಯಿ. ಆದ್ರೂ ಇವರು ಹಿಂದೂ ಧರ್ಮ ಮುಂದೆ ತರುವುದಾದ್ರೆ ಇವತ್ತು ನಾನು ಹಿಂದೂ ಧರ್ಮದ ತಾಯಿಯಾಗಿ ಇವರಿಗೆ 3 ಸವಾಲನ್ನು ನಾನು ಹೇಳ್ತೇನೆ. ಯಾರಿಗೆ? ಈ ನಳಿನ್ ಕುಮಾರ್ ಕಟೀಲ್ ಮತ್ತು ತಂಡ. ಇವರೀಗ ಬಿಜೆಪಿ ಶಾಲ್ ಹಾಕಿ ಹೋಗ್ತಾರ, ನಾಳೆ ಕೇಸರಿ ಶಾಲ್ ಹಾಕಿ ಹೋಗ್ತಾರ ಗೊತ್ತಿಲ್ಲ. ಇವರು ನಿಜವಾಗಿ ಬಿಜೆಪಿಗರು ಅಂತ ತಾಕತ್ತಿದ್ರೆ, ಇವರು ಬಿಜೆಪಿ ಪಕ್ಷದಂತ ಇದ್ರೆ ಅದ್ರಲ್ಲಿ ಇವರಿಗೆ ನಾಚಿಕೆ ಯಾಕೆ? ನಮ್ಮ ರಾಜಕೀಯ ಪಕ್ಷದಿಂದ ಮುಂದಾಳತ್ವ ವಹಿಸಿ ನಾವು ಹೋಗ್ತೇವೆ, ಇವರೊಟ್ಟಿಗೆ ನಮ್ಮ ಬಿಜೆಪಿ ಪಕ್ಷ ಇದೆ ಅಂತ ತೋರಿಸಿಕೊಡ್ಲಿ. ಅಲ್ಲಿ ಹೋಗುವಾಗ ಇವರದ್ದು ಬಿಜೆಪಿ ಪಕ್ಷದ ಶಾಲ್ ಅನ್ನು ಬಿಟ್ಟು ಇವರು ಕೇಸರಿ ಹಾಕಿ ಹೋಗುದಾದ್ರೆ 3 ಸವಾಲು ಎಸಿತೇನೆ ನಳಿನ್ ಕುಮಾರ್ ಕಟೀಲ್ ರವರೇ. ಕೇವಲ ನೀವ್ ಹೇಳ್ತೀರಲ್ಲ, ನಿಮ್ಗೆ ಯಾರೋ ಒಬ್ರು ಹಿರಿಯರು ಹೇಳಿದ್ರಲ್ಲ, ಕೇವಲ ಶಾಲ್ ಹಾಕಿ ನಾಮ ಹಾಕಿದ ಕೂಡ್ಲೆ ಹಿಂದುತ್ವ ಆಗುದಿಲ್ಲ ಅಂತ ಹೇಳಿದ್ರಲ್ಲ, ಇಲ್ಲಿಂದ ಬರ್ಬೇಕು ಅಂತ. ಮಹೇಶ್ ಅಣ್ಣನಿಗೆ ಅದನ್ನು ಹೋಲಿಕೆ ಮಾಡ್ತಿದ್ದೀರಿ ಶಾಲ್ ಹಾಕಿ ನಾಮ ಹಾಕಿದಕ್ಕೆ. ನೀವೀಗ ಶಾಲ್ ಹಾಕಿ ನಾಟಕ ಮಾಡುದು ಬೇಡ, ಕೇಸರಿ ಶಾಲ್ ಹಾಕಿ. ನಿಮ್ಗೆ ತಾಕತ್ತುಂಟ ಆ ಭಗವತ್ ಧ್ವಜವನ್ನು ಹಿಡ್ಕೊಂಡು ಹೋಗಿ ಎಕ್ಸಿಬಿಷನ್ ಗೆ ಕೊಂಡೋಗುವಾಗ ಅದರ ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಡಿ. ಅಲ್ಲಿ ಹೋಗಿ ಭಗವದ್ ಧ್ವಜವನ್ನು ಮಂಜುನಾಥ ಮತ್ತು ಅಣ್ಣಪ್ಪನ ದೇವಸ್ಥಾನದ ಮೇಲೆ ಹಾರಿಸಿದ್ರೆ ನೀವು ನಿಜವಾದ ಹಿಂದೂಗಳು ಅಥವಾ ಹಿಂದುತ್ವವಾದಿಗಳು. ಆ ತಾಕತ್ತುಂಟ ನಾಳೆ ನೀವು ಮಾಡಬೇಕು. ಇನ್ನೊಂದು ನೀವು ಹೇಳ್ತೀರಲ್ಲ, ಧರ್ಮ ಸಂರಕ್ಷಣೆ, ನಮ್ಮ ಕ್ಷೇತ್ರ, ಹಿಂದೂಗಳ ಭಾವನೆಗಳಿಗೆ ಧಕ್ಕೆ, ನಮ್ಮ ಧರ್ಮವನ್ನು ಅವಹೇಳನೆ ಮಾಡ್ತಾರೆ ಅಂತ ಹೇಳುವವರಿಗೆ ಮೊದಲನೇದಾಗಿ ನೀವು ದಾಖಲೆ ತೆಗೀರಿ. ನಳಿನ್ ಕುಮಾರ್ ಕಟೀಲ್ ಅಂಡ್ ನಾಟಕ ತಂಡಗಳು ದಾಖಲೆ ತೆಗೀರಿ. ನಮಗೆ ಯಾವನು ಯಾವ ದೇವಸ್ಥಾನದಲ್ಲಿ ಆಡಳಿತ ಮಾಡಿದ್ರೆ ತೊಂದರೆ ಇಲ್ಲ, ಆದ್ರೆ ಯಾವ ದೇವಸ್ಥಾನ ಉಂಟು ಆ ದೇವಸ್ಥಾನದ ಅಡಿ ಆ ದೇವರ ಹೆಸರಲ್ಲಿ ಇರ್ಬೇಕು ಪ್ರತಿಯೊಂದು. ನಳಿನ್ ಕುಮಾರ್ ಕಟೀಲ್ ರವರೇ, ಕಟೀಲ್ ಕ್ಷೇತ್ರ ಅಸರಣ್ಣರ ಹೆಸರಲ್ಲಿಲ್ಲ, ಶ್ರೀ ದುರ್ಗಾ ಪರಮೇಶ್ವರಿ ಹೆಸರಲ್ಲಿ ಉಂಟು, ಕದ್ರಿ ಮಂಜುನಾಥನ ಹೆಸರಲ್ಲಿ ಉಂಟು. ಈ ಧರ್ಮಸ್ಥಳ ಕ್ಷೇತ್ರ ಯಾವನೇ ಆಡಳಿತದಲ್ಲಿದ್ರು ನನಗೆ ತೊಂದರೆ ಇಲ್ಲ, ಆದ್ರೆ ಆ ಮಂಜುನಾಥ ಮತ್ತು ಅಣ್ಣಪ್ಪನ ಆ ಒಂದು ಅಡಿಯನ್ನು ನಿಮ್ಮ ವೀರೇಂದ್ರ ಹೆಗ್ಡೆ ಅವರ ಹೆಸರಿಗೆ ಮಾಡಿಸಿದಾರಲ್ಲ, ಅಲ್ಲಿ ಡಾಕ್ಯುಮೆಂಟ್ಸ್ ಉಂಟಲ್ಲ, ನಾನು ಬಾಯಲ್ಲಿ ಹೇಳುದಿಲ್ಲ, ದಾಖಲೆ ನಿಮಗೆ ಬೇಕಾದ್ರೆ ಪಹಣಿ ಪತ್ರ RTC ಕೊಡ್ತೇನೆ. ವೀರೇಂದ್ರ ಹೆಗ್ಡೆ ಅವರ ಹೆಸರನ್ನು ಬದಲು ಮಾಡಿ ಮಂಜುನಾಥ ಮತ್ತು ಅಣ್ಣಪ್ಪನ ಹೆಸರಲ್ಲಿ ಮಾಡಿದ್ರೆ ನಿಜವಾದ ಹಿಂದೂ ಅಂತ ನಾನು ನಿಮ್ಮನ್ನು, ನೀವೀಗ ಆಚೆಯಿಂದ ಹೋಗಿ ಹಿಂದೆ ಬರುವಾಗ ಆ ಹೆಸರು ಮಾಡ್ಲಿಕ್ಕೆ ನಾನು ಬದ್ಧತೆ ಇದ್ದೇನೆ, ಆ ಒಂದು ಸ್ಥಳವನ್ನು ಮಂಜುನಾಥ ಅಣ್ಣಪ್ಪನಿಗೆ ನಾನು ಮಾಡಿಕೊಡ್ತೇನೆ ಅಂತ ಅಲ್ಲಿ ಕ್ಷೇತ್ರದ ಮುಂದೆ ನೀವು ಒಂದು ನಿಜವಾಗಿ ಹಿಂದೂ ಆಗಿದ್ರೆ ಮಂಜುನಾಥ ಮತ್ತು ಅಣ್ಣಪ್ಪನ ಸಾನ್ನಿಧ್ಯದಲ್ಲಿ ನಿಂತು ಹೇಳಿದ್ರೆ, ಹಿಂದೆ ನೀವು ಮಂಗಳೂರಿಗೆ ಬರುವಾಗ ಸ್ವಾಗತ ಮಾಡುವಳು ನಾನು ಒಂದು ಹಿಂದೂ ತಾಯಿಯಾಗಿದೆ. ಎರಡನೇ ಸವಾಲು ನಿಮ್ಗೆ ನಾಚಿಕೆ ಆಗ್ಬೇಕಲ್ಲ. ಸುಮ್ಮನೆ ಕೇಸರಿ ಬಣ್ಣವನ್ನು ನೀವು ಮುಂದೆ ಇಟ್ಕೊಂಡು ಹಿಂದುತ್ವ ಧರ್ಮ ಅಂತ ಹೇಳ್ತಾ ಇದ್ದೀರಲ್ಲ, ನಾಚಿಕೆ ಆಗ್ಬೇಕಲ್ಲ. ಇದು 2 ಮಾಡಿ 3ನೇ ಸವಾಲು
ಮೂರನೇ ಸವಾಲೇನು ಮೇಡಮ್? ನಿಮ್ಮ ಮೂರನೇ ಸವಾಲೇನು? ಮೂರನೇ ಸವಾಲು ನೋಡಿ, ಧರ್ಮಸ್ಥಳ ಕ್ಷೇತ್ರ ಹಿಂದೂ ಧರ್ಮದ ಅಂತ ಹೇಳ್ತೀರಿ, ಹಿಂದೂಗಳ ಭಾವನೆ, ಹಿಂದೂ ಕ್ಷೇತ್ರ ಅಂತ ಹೇಳ್ತೀರಿ. ಆ ಕ್ಷೇತ್ರದಲ್ಲಿ ಯಾವತ್ತು ಹೋಗುವವರು ಹಿಂದೂಗಳು ಮತ್ತು ಜೈನ ಧರ್ಮದವರು, ನೀವು ಒಪ್ತೀರಿ. ಅಲ್ಲಿ ಯಾವತ್ತು ಮುಸ್ಲಿಮರು ಕ್ರಿಶ್ಚಿಯನ್ರು ಬಂದು ಮಂಜುನಾಥ ಅಣ್ಣಪ್ಪನಿಗೆ ಕೈ ಮುಗಿಲಿಕ್ಕೆ ಬರುವುದಿಲ್ಲ. ಸರ್ವಧರ್ಮ ಸಮ್ಮೇಳನ ಆಗುದು, ಆ ಸರ್ವಧರ್ಮ ಸಮ್ಮೇಳನಕ್ಕೆ ಮಾತ್ರ ಬರ್ತಾರೆ ವಿನಃ ಬೇರೆ ಯಾವುದಕ್ಕೂ ಅಲ್ಲಿ ಮಂಜುನಾಥ ಮತ್ತು ಅಣ್ಣಪ್ಪನ ಸಾನ್ನಿಧ್ಯಕ್ಕೆ ಬರುವುದಿಲ್ಲ, ಬರುವುದು ಹಿಂದೂಗಳು. ಹಾಗಾಗಿ ಅಲ್ಲಿ ಎಷ್ಟೋ ಹಿಂದೂ ಹೆಣ್ಣು ಮಕ್ಕಳು ಅಸಹಜ ಸಾವಾಗಿದೆ ಮತ್ತು ಕಾಣೆಯಾಗಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಮಾತಾಡಿ. ನೀವು ಬೇರೆ ಎಲ್ಲ ಕಡೆ ಆದ್ರೆ ಹೋಗಿ ಮುಸ್ಲಿಂ ಬರ್ತಾನೆ, ಕ್ರೈಸ್ತ ಬರ್ತಾನೆ, ಲವ್ ಜಿಹಾದ್ ಆಗ್ಬೋದು, ಎತ್ತಿಕೊಂಡು ಹೋಗಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳುದಾದ್ರೆ, ಇಲ್ಲಿ ಬರುವುದು ಯಾರು? ಹಿಂದೂಗಳು ಬರುದಾದ್ರೆ ಅಲ್ಲಿ ಅತ್ಯಾಚಾರ ಮತ್ತು ಕೊಲೆ ಮಾಡಿದ್ದು ಹಿಂದೂಗಳೇ ಇರ್ಬೇಕಲ್ಲ. ಹಾಗಾಗಿ ಹಿಂದೂ ಆ ಧಾರ್ಮಿಕ ಕ್ಷೇತ್ರದಲ್ಲಿ ಎಷ್ಟೋ ನಮ್ಮ ಹೆಣ್ಮಕ್ಕಳು ಅಲ್ಲಿ ಕೊಲೆ ಮತ್ತು ಅತ್ಯಾಚಾರ ಆಗುವಾಗ ಅಲ್ಲಿ ಬರುವ ಎರಡು ಧರ್ಮದವರು, ಹಿಂದೂ ಮತ್ತು ಜೈನ ಧರ್ಮದವರು ಮಾತ್ರ. ಹಾಗಾಗಿ ಅದರ ಬಗ್ಗೆ ಪ್ರಶ್ನೆ ಕೇಳಿ, ಆ ಎಲ್ಲ ಕಾಣೆಯಾದವರ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಯನ್ನು ನೀವು ಮಾಡಬೇಕು. ಇದು ಮೂರು ನನ್ನ ಸವಾಲು ನಿಮ್ಗೆ. ಇದು ಯಾರಿಗೆ? ನಳಿನ್ ಕುಮಾರ್ ಕಟೀಲ್ ಅವರಿಗೆ. ನಳಿನ್ ಕುಮಾರ್ ಕಟೀಲ್ ಅವರಿಗೆ 3 ಸವಾಲನ್ನ ಎಸಗಿದ್ದಾರೆ, 3 ಸವಾಲನ್ನ ಎತ್ತಿದ್ದಾರೆ ನಮ್ಮ ಪ್ರಸನ್ನ ರವಿ ಮೇಡಮ್. ಆ 3 ಸವಾಲಿಗೆ ತಾವು ಉತ್ತರ ಕೊಡಬೇಕಾಗತ್ತೆ. ನಾಳೆಯ ನಿಮ್ದು ಏನು ಸಭೆ, ಆ ಸಭೆಯಲ್ಲಿ ಉತ್ತರ ಕೊಟ್ಟರು ಚಿಂತೆ ಇಲ್ಲ, ಉತ್ತರ ಕೊಡಬೇಕಾಗತ್ತೆ. ಇನ್ನೊಂದು ಪ್ರಶ್ನೆಯನ್ನ ಮೇಡಮ್ ಹತ್ರ ಕೇಳಲೇಬೇಕು. ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಯೂಟ್ಯೂಬರ್ಗಳ ಮೇಲೆ ಇಡಿ ದಾಳಿ ಆಗಬೇಕು, ಇಡಿ ತನಿಖೆ ಆಗಬೇಕು ಅಂತ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ. ನೋಡಿ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಇಡಿ ತನಿಖೆಗೆ ಹೋಗ್ಲಿಕ್ಕೆ ಕೇಂದ್ರಕ್ಕೆ ಪತ್ರ ಬರೀತಾರೆ. ಇವರೀಗ ಸಂಸದರು, ಹಾಗೆ ಬೇರೆನವರಿಗೆ ಅಷ್ಟು ಗೊತ್ತಿರುವುದಿಲ್ಲ, ಖಾಲಿ ಇಡಿ ಆ ತನಿಖೆ ಈ ತನಿಖೆ ಮಾತ್ರ. ನಾನ್ಸ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹೇಳ್ತೇನೆ, ಉಪ್ಪಿ ಮೇಲೆ ಬ್ರಹ್ಮಾಸ್ತ್ರ ಅಲ್ಲ, ನಮ್ಮ ಯೂಟ್ಯೂಬರ್ಗಳು ಎದೆ ತಟ್ಟಿ ಬಂದು ಇಡಿ ತನಿಖೆ ಅಲ್ಲ, ಅದರ ಮೇಲೆ NIA ಎಲ್ಲ, ನಿಮ್ಮ CBI ಎಲ್ಲ ಯಾವ ತನಿಖೆಗೂ ಬದ್ಧರಾಗಿದ್ದಾರೆ. ನಮ್ಮ ಯೂಟ್ಯೂಬರ್ಸ್ಗಳು ಯಾರು ಮಾರಾಟವಾದ ವಸ್ತುಗಳಲ್ಲ. ನಿಮ್ಮ ರಾಜಕಾರಣಿಗಳು ಏನೋ ನಿಮ್ಮಂತ ನನಗೆ ಗೊತ್ತಿಲ್ಲ, ಆದ್ರೆ ಹೇಳಿದ್ರೆ ನಿಮ್ಗೆ ನೋವಾಗ್ಬೋದು. ಕೆಲವು MLAಗಳು MP ಗಳು ಮಾರಾಟವಾಗಿದ್ದಾರೆ, ಅವರಿಗೊಂದು ಇಡಿ ತನಿಖೆ ಮಾಡ್ಲೇಬೇಕು. ಯಾಕೆಂದ್ರೆ ಇಡಿ ತನಿಖೆ ಮಾಡುವಾಗ ಪ್ರತಿಯೊಂದು, ಈಗ ಯಾರಲ್ಲಿ ಬಂದು ಸೌಜನ್ಯನ ನ್ಯಾಯಕ್ಕಾಗಿ ಬರದ MLA MP ಗಳೆಲ್ಲ ಈಗ ಬಂದು ಧರ್ಮ ಸಂರಕ್ಷಣೆಗೆ ಬರ್ತಾರಲ್ಲ, ಅವರದೆಲ್ಲ ಒಮ್ಮೆ ಇಡಿ ತನಿಖೆ ಆಗ್ಬೇಕು. ಮತ್ತೊಂದು ನಾನು ನಿಮ್ಗೆ ಹೇಳ್ತೇನೆ, ನಿಮ್ಮ ಆತ್ಮೀಯ, ನಿಮ್ಮ ಊರಲ್ಲಿ ಇರುವವ ವಸಂತ ಗಿಳಿಯಾರಿದ್ದಾನಲ್ಲ, 1ನೇ ಧರ್ಮ ಸಂರಕ್ಷಣಾ ಸಭೆ ನಿಮ್ಮ ಕಾರ್ಕಳದಲ್ಲಿ ಮಾಡಿದ, ಅಲ್ಲಿ ಬೈದದ್ದು ಎಲ್ಲ ಹಿಂದೂ ಹೆಣ್ಮಕ್ಕಳಿಗೆ. ಸೌಜನ್ಯನ ಅಮ್ಮನಿಗೆ ಬೈಯುವಾಗ ಸಹ ನಿಮ್ಮ ಹಿಂದುತ್ವ, ನೀವು ಹಿಂದೂ ಒಂದು MP ಆಗಿ ನೀವು ಯಾವುದೇ ತನಿಖೆಗೆ ಒತ್ತಾಯ ಮಾಡ್ಲಿಲ್ಲ, ಇದು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. CBI 2 ಸಲ ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಮಾಡ್ಬೇಕು ಅಂತ ಆ ಒಂದು ಸರ್ಕಾರಕ್ಕೆ ಹೇಳಿದ್ರು ಸಹ ನಿಮ್ಮಂತ MP ಗಳಿಗೆ ಅದು ತಲೆಗೆ ಹೋಗುದಿಲ್ಲ. ಯಾಕೆಂದ್ರೆ ಸೌಜನ್ಯನ ಅವಶ್ಯಕತೆ ನಿಮಗೆ ಇಲ್ಲ, ನೀವು ನಿಜವಾದ ಹಿಂದುತ್ವವಾದಿಗಳು ಅಲ್ಲ, ಹಿಂದೂ ಧರ್ಮದ ಸಂರಕ್ಷಕರು ಅಲ್ಲ, ಹಿಂದೂ MP ಗಳು ಅಲ್ಲ. ಹಾಗಾಗಿ ಆ ಒಂದು ನಿಮ್ಗೆ ಯಾವುದು ಕಾಣುದಿಲ್ಲ. ಇಲ್ಲಿ ಒಂದು ಯೂಟ್ಯೂಬರ್ನಗಳು ಮಾತಾಡುವಾಗ ನಿಮ್ಗೆ ಭಾರಿ ನೋವನ್ನಿಸ್ತದೆ. ಇಡಿ ತನಿಖೆ ಮಾಡಬೇಕು, ಮೊದಲು ನಿಮ್ಮಿಂದಲೇ ಶುರು ಮಾಡಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ, ನಿಮ್ಮನ್ನು ಸೇರಿಸಿ ನಿಮ್ಮ MLA ಮತ್ತು ಎಲ್ಲ MP ಗಳನ್ನು, ಆ ನಂತರ ನಿಮ್ಮ ಗಿಳಿಯಾರಿದ್ದಾನಲ್ಲ ವಸಂತ ಗಿಳಿಯಾರ್, ಈಗ 2ನೇ ಒಂದು ಧರ್ಮ ಸಂರಕ್ಷಣಾ ಸಭೆಯ ಒಂದು ನಾಯಕವ. ಈಗ ನಳಿನ್ ಕುಮಾರ್ ಕಟೀಲ್ ಅದೊಂದು ತೋರ್ಪಡೆಗೆ ನಾಯಕ ಇರಬಹುದು, ರಾಜಕೀಯ ಪಕ್ಷ ಆದ ಕಾರಣ. ಈ ಒಂದು ಧರ್ಮ ಸಂರಕ್ಷಣಾ ಸಭೆ ಮತ್ತು ಧರ್ಮವನ್ನು ಉಳಿಸುವುದಕ್ಕೆ ಈ ಒಂದು ನಾಯಕ, ಅವನದೊಮ್ಮೆ ಇಡಿ ತನಿಖೆ ಆಗ್ಲೇಬೇಕು. ಕೇವಲ ಒಂದು ಪಬ್ಲಿಕ್ ಮಿರರ್ ಅನ್ನೋ ಒಂದು ಯೂಟ್ಯೂಬರ್ ಆಗಿ ಬಂದವ, ಇವತ್ತು ಅವ ಯೂಟ್ಯೂಬರ್ ಅಂತ ಹೇಳಲಿಕ್ಕೆ ಅವನಿಗೆ ನಾಚಿಕೆ ಆಗ್ತದೆ. ಯಾಕೆಂದ್ರೆ ಯೂಟ್ಯೂಬರ್ಗಳೆಲ್ಲ ನೇರವಾಗಿ ಯೂಟ್ಯೂಬರ್ ಕೆಲಸ ಮಾಡ್ತಿದ್ದವು. ಈಗ ಇವನೊಂದು ಸಾಮಾಜಿಕ ಹೋರಾಟಗಾರ ಅಂತೆ. ಈ ಎಲ್ಲ ಒಂದು ಧರ್ಮ ಸಂರಕ್ಷಣಾ ಸಭೆ ಮಾಡುವಾಗ ಅವನು ಪ್ರತಿ ತಿಂಗಳು ಅವನದೊಂದು ಲೆಕ್ಕ ತೆಗಿಬೇಕು, ಎಷ್ಟು ದಿವಸ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದಾನೆ ಅಪ್ ಅಂಡ್ ಡೌನ್. ಯಾರು? ಗಿಳಿಯಾರ್. ಉಡುಪಿಯಿಂದ ಅಲ್ಲಿಗೆ ಎಷ್ಟು ಅಪ್ ಅಂಡ್ ಡೌನ್ ಹೋಗ್ತಾ ಇದ್ದಾನೆ, ಬ್ಯಾಂಗ್ಳೂರಿಗೆ ಸಭೆ ಮಾಡ್ತಾನೆ. ಮತ್ತೆ ಸೌಜನ್ಯ ಹೋರಾಟದ ಸಭೆಯನ್ನು ಒಂದು ನೀವು ಇಡಿ ತನಿಖೆ ಮಾಡ್ಬೇಕು. 2023ರಿಂದ 1.5 ವರ್ಷ ತನಕ ನನ್ನನ್ನು ಸೇರಿಸಿ ನಾವು ಹೋರಾಟದಲ್ಲಿ ಭಾಗಿಯಾಗಿದ್ದೆವು, ಸಭೆಗಳನ್ನು ಮಾಡಿದೆವು. ನಮ್ದು ಹೋರಾಟಗಾರರದೊಂದು ಒಂದು ಸಭೆಯನ್ನು ನೀವು ಇಡಿ ತನಿಖೆ ಮಾಡ್ಬೇಕು, ಅದನ್ನು ಮಾತಾಡ್ಬೇಕು. ಮತ್ತೆ ಈಗ ಧರ್ಮ
ಸಂರಕ್ಷಣಾ ಸಭೆ ಆಗ್ತಾ ಉಂಟಲ್ಲ, ಧರ್ಮ ಸಂರಕ್ಷಣಾ ಸಭೆ ಆಗುವ ಮೀಟಿಂಗ್ಗಳು ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಹೋಟೆಲ್ಗಳಲ್ಲಿ ಕೂತು ಮೀಟಿಂಗ್ ಆಗುವ ಸಭೆಗಳನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಅವರಿಗೆ ಈ ಮೀಟಿಂಗ್ ಮಾಡ್ಲಿಕ್ಕೆ ಇಷ್ಟು ಖರ್ಚು, ಒಂದು ಧರ್ಮ ಸಂರಕ್ಷಣಾ ಸಭೆಗೆ ಎಷ್ಟು ಖರ್ಚಾಗ್ತಾ ಉಂಟು, ಯಾರೆಲ್ಲ ಭಾಗಿಯಾಗ್ತಿದ್ದಾರೆ, ಇದು ಯಾವ ಧರ್ಮದ ಸಂರಕ್ಷಣೆ? ಒಂದು ಇಂಟರ್ನ್ಯಾಷನಲ್ ಹೋಟೆಲ್ ಅಲ್ಲಿ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗಿ ಧರ್ಮವನ್ನು ಉಳಿಸುವ ಸಭೆಯು ಸೌಜನ್ಯ ಹೋರಾಟ ಸಭೆ ಅನ್ಸ ಎರಡನ್ನು ಸಹ ನೀವು ಇಡಿ ತನಿಖೆ ಮಾಡಿದ್ರೆ ಒಳ್ಳೇದು. ಕೋಟ ಶ್ರೀನಿವಾಸ ಪೂಜಾರಿಗೆ ನಾನು ಇದು ಸವಾಲ್ ಹಾಕುದು, ಎರಡನ್ನು ಸಹ ತನಿಖೆ ಮಾಡಿ. ಯೂಟ್ಯೂಬರ್ಗಳ ಜೊತೆಗೆ ಮಾಧ್ಯಮವನ್ನು ಸಹ ನೀವು ಇಡಿ ತನಿಖೆ ಕೊಡಬೇಕು. ಒಂದು ಸೌಜನ್ಯ ಪರ ಹೋರಾಟ ಮತ್ತು ನಿಮ್ಮ ಧರ್ಮ ಸಂರಕ್ಷಣಾ ಸಭೆ ಎರಡು ಹೋರಾಟಗಳನ್ನು ಒಟ್ಟೊಟ್ಟಿಗೆ ಇಡಿ ತನಿಖೆ ಮಾಡಬೇಕು. ಅದರ ಜೊತೆ ರಾಜಕಾರಣಿಗಳನ್ನು, ಇನ್ನೊಂದು ಯೂಟ್ಯೂಬರ್ಗಳ ಜೊತೆ ಈಗೆಲ್ಲ ಧರ್ಮ ಸಂರಕ್ಷಣಾ ಸಭೆ ಬಗ್ಗೆ ಸೌಜನ್ಯನ ಬಗ್ಗೆ ಎಲ್ಲ ಇಡೀ 365 ದಿವಸ ಸಹ 24 ಗಂಟೆ ಸಹ ಮಾಧ್ಯಮಗಳಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಅವರನ್ನೆಲ್ಲ ಇಡಿ ತನಿಖೆ ನೀವು ಒತ್ತಾಯ ಹಾಕ್ಬೇಕು ಅಂತ ಹೇಳ್ತೇನೆ ನಾನು ಈ ಕೋಟ ಶ್ರೀನಿವಾಸ ಪೂಜಾರಿ ಹತ್ರ. ಇವರಿಗೆ ಸೌಜನ್ಯನ ಅತ್ಯಾಚಾರ ಕೊಲೆ ಆದಾಗ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಯೋಗ್ಯದ ಇಲ್ಲದವರು ಇವರು. ಈಗ ಬಂದು ಆ ತನಿಖೆ ಮಾಡಿ ಈ ತನಿಖೆ ಮಾಡಿ. ಇವರಿಗೆ ಪ್ರಶಾಂತ್ ಕೇವಲ ಗೊತ್ತಿರುವುದು ಇಡಿ, ಸಿಬಿಐ, NIA, ಬೇರೆ ಇರೋದು ಯಾರಿಗೆ ತನಿಖೆ ಗೊತ್ತಿಲ್ಲ. ನಮಗೆ SIT ಮೇಲೆ ಗೌರವ ಉಂಟು, ಇವರಿಗೆ ಯಾಕೆ ತೊಂದ್ರೆ ಅಂತ ಕೇಳುದು ನಾನು. ಈಗ SIT ತನಿಖೆ ಆಗ್ತಾ ಇರುವಾಗ ಸರ್ಕಾರ ಸಹ ಈಗ ಸರ್ಕಾರ ಗೃಹ ಮಂತ್ರಿ ಎಲ್ರು ಹೇಳ್ತಾ ಇದ್ದಾರೆ ನಮ್ಗೆ ಅದರಿಂದ ಏನು ತೊಂದರೆ ಇಲ್ಲ, ಅವರು ತನಿಖಾ ವರದಿ ಬಂದ ನಂತರ ನೋಡುವ ಹೇಳೋ ಮೊದ್ಲು ಇವರಿಗೆ ಯಾಕೆ ಇಷ್ಟು ಮೈಪರಚಿಕೊಳ್ತಾ ಇದ್ದಾರೆ? ಬುರುಡೆ ಸಿಕ್ಕಿತು, ಸಿಕ್ಲಿಲ್ಲ, ಸಿಕ್ಕದಿದ್ರೆ ಅವನನ್ನು ಕೊಂಡೋಗ್ತಾರೆ, ಅಥವಾ ಬುರುಡೆಯಲ್ಲಿ ಯಾರಾದ್ರೂ ನಾಟಕ ಮಾಡಿದ್ರೆ SIT ತನಿಖೆ ಅವರಿಗೆ ಆಗ್ತದೆ, ಯಾರೆಲ್ಲ ಶಾಮೀಲಾಗಿದ್ದಾರೆ, ಇದ್ರ ಹಿಂದೆ ಯಾರಿದ್ದಾರೆ, ಎಲ್ಲಿಂದ ಕೈವಾಡ, ಎಲ್ಲ SIT ತನಿಖೆ ಆಗ್ತದಲ್ಲ. ಆದ್ರಿಂದ ಮೊದ್ಲು ಇವರು ಯಾಕೆ ಮೈಪರಚಿಕೊಳ್ತಾರೆ ನನಗೆ ಅರ್ಥ ಆಗುದಿಲ್ಲ. ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ. ಈಗ ಧರ್ಮಸ್ಥಳಕ್ಕೆ ಅಪಪ್ರಚಾರ ಅಂತ ಹೇಳ್ತಿದ್ದಾರೆ, ಧರ್ಮಸ್ಥಳದ ಅಪಪ್ರಚಾರ ಆಗ್ಲಿಕ್ಕೆ ಕಾಡಲ್ಲಿ ಎಲ್ಲ ಅವನೋಗಿ ಅಗಿತಾ ಇರಿ. ಇವರಿಗೇನು ತೊಂದರೆ ಉಂಟು ಪ್ರಶಾಂತ್? ಇವರಿಗೇನು ತೊಂದರೆ ಉಂಟು? ಈಗ SIT ಅನ್ನು ನಿಲ್ಲಿಸ್ಲಿಕ್ಕೆ ಹೊರಡುದು. ಅಲ್ಲ ಅಲ್ಲ ಅಲ್ಲ, ಈ ಮಧ್ಯೆ ಒಂದು ಪ್ರಶ್ನೆ ಕೇಳಲೇಬೇಕು. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಅವನು ವಾಜಪೇಯಿ ಕಾಲದಿಂದ ಅಡ್ವಾಣಿ ಕಾಲದಿಂದ ಏನು ರಾಮರಥ ಹೊರಡಿತ್ತು, ರಥ ಏನು ರಾಮ ಮಂದಿರ ಆಗಬೇಕನ್ನೋ ಹೋರಾಟದಲ್ಲಿ ತೊಡಕೊಂಡಿದ್ರು. ಆ ಸಮಯದಿಂದಲೇ ಅವರೊಬ್ಬರು ಹಿಂದುತ್ವ ಹೋರಾಟಗಾರರಾಗಿ ಇದೇ RSSನಲ್ಲಿ ಕೆಲಸ ಮಾಡಿದಂಥವ್ರು. ಈಗಲೂ ಸಹ ಕೆಲವೊಂದು RSS ಮುಖಂಡರು ಅವರ ಸಂಬಂಧಪಟ್ಟು ಯಾವುದೇ ವಿರುದ್ಧವಾದ ಮಾತನ್ನು ಆಡ್ತಾ ಇಲ್ಲ. ಆದರೆ ಈ BJP ಅವರು ಯಾಕೆ ಇವರು ಮಹೇಶ್ ಶೆಟ್ಟಿ ಅವರು ಹಿಂದುತ್ವ ಹೋರಾಟಗಾರರಲ್ಲ ಅನ್ನೋದನ್ನ ಬಿಂಬಿಸಲು ಹೊರಟಿದ್ದಾರೆ ಅಂತ? ಮಹೇಶ್ ಶೆಟ್ಟಿ ಹಿಂದುತ್ವ ಹೋರಾಟಗಾರರು ಅಲ್ಲ ಹೇಳುದು, ಮಹೇಶ್ ಶೆಟ್ಟಿ ನಕಲಿ ಅಲ್ಲ. ಈ ನಕಲಿಗಳಿಂದ ಮಹೇಶ್ ಶೆಟ್ಟಿಗೆ ಅಸಲತ್ತು ನಮಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ನಕಲಿಯಿಂದ ನಮಗೆ ಯಾಕೆ ಸರ್ಟಿಫಿಕೇಟ್? ಮಹೇಶ್ ಅಣ್ಣ ನಿಜವಾದ ಹಿಂದುತ್ವವಾದಿ ಅಲ್ಲ ಹೇಳುದಕ್ಕೆ ಇವರು ಯಾರು ಅಂತ ಕೇಳುದು. ಇವರು ಯಾರು? ಬಿಜೆಪಿಗೆ ಬಂದ ಕೂಡಲೇ ಎಲ್ಲರೂ ಹಿಂದುತ್ವವಾದಿಗಳ? ಎಷ್ಟೋ ಜನ ಬಿಜೆಪಿಗೆ ಕಾಂಗ್ರೆಸ್ ಇಂದ ಬಂದಿದ್ದಾರೆ, ಎಷ್ಟು ಜನ ಬರ್ಲಿಲ್ಲ? ಲೆಕ್ಕ ಕೊಡ್ಬೇಕಾ ಇವರಿಗೆ? ಆಗ ಹಿಂದುತ್ವವಾದಿಗಳ ಇವರು? ಇವರಿಗೆ ರಾಜಕೀಯದಲ್ಲಿ ಆಗ್ತದೆ, ಇಲ್ಲಿವರೆಗೆ ಮುಸ್ಲಿಮರಾಗುದಿಲ್ಲ. ಇವರಿಗೆ ಅಲ್ಪಸಂಖ್ಯಾತ ಒಂದು ವಿಂಗ್ ಉಂಟು, ಅದು ಯಾಕೆ ಇವರಿಗೆ ಅಲ್ಪಸಂಖ್ಯಾತರ ವಿಂಗ್? ಇವರಿಗೆ ಬಿಜೆಪಿಯಲ್ಲಿ ಇವರು ಹೇಳ್ತಾರಲ್ಲ ಹಿಂದುತ್ವವಾದಿಗಳು, ನಾವು ಹಿಂದುತ್ವವಾದಿಗಳು ಅಂತ. ಇವರಿಗೆ ಯಾಕೆ ಹಿಂದುತ್ವವಾದಿಗಳು ಹೇಳುದಕ್ಕೆ ಅಲ್ಪಸಂಖ್ಯಾತರ ಆಯೋಗ, ಇದು ಕಮ್ಯುನಿಟಿ ಎಲ್ಲ ಇವರ ಪಕ್ಷದಲ್ಲಿ ಉಂಟಲ್ಲ, ಯಾಕೆ ಇದು ನಿಗಮಗಳೆಲ್ಲ ಇವರಿಗೆ? ಮಹೇಶ್ ಅಣ್ಣನಿಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಇವರು ಯಾರು? ಇವರು ಯಾರು? ಇವರು ಬಿಜೆಪಿ ಬರುವ ಮೊದಲು ಮಹೇಶ್ ಅಣ್ಣ ಹೋರಾಟ ಮಾಡ್ತಿದ್ದವರು. ನನ್ನನ್ನು ಸೇರಿಸಿ, ನಾನು ಬಿಜೆಪಿ ಬಂದ ನಂತರ ಅಲ್ಲ ನಾನು ಕೆಲಸ ಮಾಡಿದವಳು. ಬಿಜೆಪಿ ಬಂದ ನಂತರ ಇವರ ಹಿಂದುತ್ವ ಅಲ್ಲ. ಇವರಂತ ನಕಲಿಗಳು ಎಲ್ಲರೂ ಶಾಲ್ ಹಾಕೊಂಡು ಓದಾಡ್ತಾರೆ ಅಲ್ಲಿ ಕೂತ್ಕೊಂಡು. ಕೇವಲ ಸಂಘದ ಹಿರಿಯರದು ಫೋಟೋ ಇಟ್ಕೊಂಡು, ಗುರೂಜಿದು ಹೆಗ್ಡೆವರಿದು ಫೋಟೋ ಇಟ್ಕೊಂಡು ಹೋದ ಕೂಡ ಅವನ್ ನಾಯಕ ಆಗಲ್ಲ, ನಾಯಕ ಆಗಲ್ಲ. ಅದು ಈಗ 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 ಈ BJP ಅವರಿಗೆ ಮಹೇಶ್ ಶೆಟ್ಟಿ ತಿಮರೋಡಿಯಿಂದ ಆದ ತೊಂದರೆ ಏನು? ಯಾಕೆ ಇಷ್ಟು ವಿರೋಧ? ಯಾಕಂದ್ರೆ ಯಾವುದೇ ಕೆಳ ಹಂತದ ಈ ಕಾರ್ಯಕರ್ತರಿಗೆ, BJP ಕಾರ್ಯಕರ್ತರಿಗೆ ಮಹೇಶ್ ಶೆಟ್ಟಿಯಿಂದ ತೊಂದರೆ ಇಲ್ಲ. BJP ಕಾರ್ಯಕರ್ತರು ಅವರೊಂದಿಗೆ ನಿಂತ್ಕೊಂಡಿದ್ದಾರೆ, RSSನ ಕಾರ್ಯಕರ್ತರು ಅವರೊಂದಿಗೆ ನಿಂತ್ಕೊಂಡಿದ್ದಾರೆ, ಹಿಂದುತ್ವ ಹೋರಾಟಗಾರರು ಅವರೊಟ್ಟಿಗೆ ನಿಂತ್ಕೊಂಡಿದ್ದಾರೆ, ಜಾತ್ಯತೀತವಾದಿಗಳು ಅವರೊಟ್ಟಿಗೆ ನಿಂತ್ಕೊಂಡಿದ್ದಾರೆ, ಎಲ್ಲರೂ ಅವರೊಟ್ಟಿಗೆ ನಿಲ್ತಾ ಇದ್ದಾರೆ, ಎಲ್ಲಾ ಪಕ್ಷದವರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಇವರಿಗೆ ಯಾಕೆ ಇಷ್ಟು ತೊಂದರೆ ಮಹೇಶ್ ಶೆಟ್ಟರಿಂದ ಅಂತ ಗೊತ್ತಿಲ್ಲ ಪ್ರಶಾಂತ್. ಅದು ಮಹೇಶ್ ಶೆಟ್ಟಿ ನಾಯಕತ್ವ ಮತ್ತೆ ಮಹೇಶ್ ಶೆಟ್ಟಿ ಎದುರ್ಬೇಕಾದ್ರೆ ಮಹೇಶ್ ಶೆಟ್ಟಿ ಸಿಂಹರಿ ಇವುಗಳೆಲ್ಲ ಎದುರುದಾದ್ರೆ
ಇವರೆಲ್ಲ ತಂಡ ತಂಡ ಕಟ್ಟಿಕೊಂಡು ಮಹೇಶ್ ಶೆಟ್ಟಿಯನ್ನು ಮಹೇಶ್ ಶೆಟ್ಟಿಯ ವಿರುದ್ಧ ಮಾತಾಡುದು, ಮಹೇಶ್ ಶೆಟ್ಟಿಯ ವಿರುದ್ಧ ಕೇಸ್ ಹಾಕುದು ಹೇಳುವಾಗ ಇವರ ವೀಕ್ನೆಸ್ ಅಂತ ಹೇಳುದು. ವೀಕ್ನೆಸ್ ಎಲ್ಲಿ ವೀಕ್ನೆಸ್ ಇದ್ರೆ ಎಲ್ಲ ಹೀಗೆ ಮಾಡುದು. ಇವರು ಸರಿ ಇದ್ರೆ ಇವರೆಲ್ಲ ಮಹೇಶ್ ಅಣ್ಣನ ಒಬ್ಬನ ಜೊತೆ ಇಷ್ಟು ಜನ ಬೇಕಾ ಇವರು ಬಿಜೆಪಿ ನಾಯಕರು ತಿರುಗಿ ನಿಲ್ಲಿಕ್ಕೆ? ನಾಚಿಕೆ ಆಗ್ಬೇಕಲ್ಲ. ಹಾಗಾಗಿ ಒಬ್ಬನ ಮೇಲೆ ಸವಾರಿ ಮಾಡುದು ಹೇಳಿದ್ರೆ ಮಹೇಶ್ ಶೆಟ್ಟಿಯಲ್ಲಿ ಸ್ಟ್ರಾಂಗ್ ಇದ್ದಾರಂತ ಅರ್ಥ. ಇವರ ಬಿಜೆಪಿಯ ದಂಡು ಅಲ್ಲ, ಯಾರು ಬಂದ್ರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇವರು ಏನು ಕಟ್ಟೆ ಹೊಡೆದಿದ್ದಾರೆ. 2012ರಲ್ಲಿ ಇವರದೇ ಸರ್ಕಾರ ಇದ್ದದಲ್ಲ, ಸೌಜನ್ಯನ ಅತ್ಯಾಚಾರ ಮತ್ತು ಕೊಲೆ ಆಗುವಾಗ ಅಶೋಕ್ ಎಲ್ಲ ಇದ್ದದ್ದು, ಆರ್ ಅಶೋಕ್ ಉಸ್ತುವಾರಿ ಸಿ.ಟಿ. ರವಿ ಇದ್ದದಲ್ಲ. ಆಗ ಇವರೇನು ಮಾಡದವರು ಈಗ ಬರ್ತಾರಲ್ಲ, ಒಂದು ದಿವಸ ಯೋಗ್ಯತೆಗೆ ಇವರು ಶಾಲ್ ಹಾಕೊಂಡು ಬರ್ತಾರಲ್ಲ, ಸೌಜನ್ಯನ ಮನೆಗೆ ಬರ್ಲಿಕ್ಕೆ ಆಯ್ತಾ? ಈಗ ದೊಡ್ಡ ಭಾಷಣಗಳಲ್ಲಿ ಇವರು ಬಿಗಿತಾ ಇದ್ದಾರಲ್ಲ, ಇವರ ಸೂಲಿ ಬೆಲೆ ಅಂತವನು ಏನಿಲ್ಲ ಸಾಕ್ಷಿಯಲ್ಲಿ ಉಂಟು ಅಂತ ಕೇಳಿದವರು, ನಾವೀಗ ಸುಪ್ರೀಂ ಕೋರ್ಟಿಗೆ ಕುಸುಮಾವತಿ ಅಕ್ಕನನ್ನು ಕರ್ಕೊಂಡು ಹೋಗ್ತೇವೆ, ಕೇವಲ ವಕಾಲತ್ತಿಗೆ ಒಂದು ಸೈನ್ ಮಾಡಿ ಕೊಡಿ ಅಂತ ಹೇಳುವವರು ಬೊಗಳೆ ಬಿಡುವ ಪುಂಗಿದಾಸ ಇವ ಒಮ್ಮೆ ಹೇಳ್ತಾನೆ, ಯಾವುದೇ ಸಾಕ್ಷ್ಯಗಳು ನಿಮ್ಮ ಹತ್ರ ಇಲ್ಲ, ಸುಪ್ರೀಂ ಕೋರ್ಟಿಗೆ ಹೇಗೆ ಹೋಗ್ತೀರಾ ಕೇಳುವವ. ಈಗ ಯಾವ ಸಾಕ್ಷ್ಯವನ್ನು ಹಿಡ್ಕೊಂಡು ಇವ ಸುಪ್ರೀಂ ಕೋರ್ಟಿಗೆ ಹೋಗ್ತಾನೆ? ನಾನು ಇವುಗಳಿಗೆ ಇವನಿಗೆ ಪ್ರಶ್ನೆ ಕೇಳ್ತೇನೆ, ಇವ ಪುಂಗಿದಾಸನಿಗೆ ಗೊತ್ತಾಗ್ತದಲ್ಲ ನಿಮ್ಗೆ? ಹ್ಯಾಂಗ್ ಪುಂಗ್ಲಿ ಒಬ್ಳು ಇದ್ದಾನಲ್ಲ ವೇದಿಕೆಯಲ್ಲಿ ಮಾತಾಡ್ತಾ ಬೊಗಳೆ ಬಿಡ್ತಾನ, ಅವನ ಹತ್ರ ನಾನು ಕೇಳುದು, ನಿನ್ಗೆ ನಾನು ಕುಸುಮಕ್ಕನನ್ನು ಒಟ್ಟಿಗೆ ವಕಾಲತ್ತಿಟ್ಕೊಂಡು ಸಿಗ್ನೇಚರ್ ಮಾಡ್ಕೊಂಡು ನಾನು ಕರ್ಕೊಂಡು ಬರ್ತೇನೆ, ನನ್ನ ಒಂದು ಸವಾಲ್ ತಗೋ. ಆ ನಂತರ ಕುಸುಮಕ್ಕನನ್ನು ನಾನು ವಕಾಲತ್ತಿಟ್ಕೊಂಡು ಯಾರು ಬೇಡ ಮಹೇಶ್ ಅಣ್ಣನನ್ನು ಬಿಟ್ಟು ನಿನ್ನ ಹತ್ರ ಕರ್ಕೊಂಡ್ ಬರ್ತೇನೆ, ತಾಕತ್ತಿದ್ರೆ ಎಕ್ವಿಟಲ್ ಕಮಿಟಿ ರಚನೆ ಮಾಡ್ಬೇಕಂತ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕು, ನಿನ್ನ ಅಲ್ಲಿ ಸೆಂಟ್ರಲ್ಗೆ ಹೋಗಿ ಮೋದಿ ಅವರ ಹತ್ರ ಹೇಳು, ಸಿಬಿಐ ತನಿಖೆ ಆಗ್ಬೇಕಂತ ಹೇಳ್ತೀರಲ್ಲ, ಎಲ್ಲ ನ್ಯಾಷನಲ್ ಲೆವೆಲ್ ಅಲ್ಲ, ನಿಮ್ಮ ನಾಯಕರಲ್ಲೇ ಇರುದು ನ್ಯಾಷನಲ್ ಲೆವೆಲ್ ಅಲ್ಲ. ಎಕ್ವಿಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಮಾಡಿ, ಆಗ ತಪ್ಪಿತಸ್ಥ ಅಧಿಕಾರಿಗಳ ಬಾಯಿಂದ ಬರ್ತದೆ ಸಾಕ್ಷ್ಯನಾಶ ಯಾಕೆ ಮಾಡಿದ್ದೇವೆ, ಯಾರು ಇದರಿಂದ ಉದ್ದೇಶ, ಯಾರು ಮಾಡಿಸಿದು ಅಂತ ಬರುವಾಗ ಆ ನಂತರ ನಾನು ವಕಾಲತ್ ಇಟ್ಕೊಂಡು ಬರ್ತೇನೆ, ಸುಪ್ರೀಂ ಕೋರ್ಟಿಗೆ ಹೋಗುವ. ಆ ನಂತರ ಕೇಳ್ತಾ ಇದೆಯಲ್ಲ, ಎಲ್ಲ ವಾಯ್ಸ್ ಎಲ್ಲ ಬರ್ತದೆ, ಆಡಿಯೋ ವಾಯ್ಸ್ ಎಲ್ಲರೂ ಬರ್ತಾರೆ ಸುಪ್ರೀಂ ಕೋರ್ಟಿಗೆ, ಕೇವಲ ಆಡಿಯೋ ವಾಯ್ಸ್ ಎಲ್ಲ ನೋಡಿದವರೆಲ್ಲ ಬರ್ತಾರೆ. ಮೊದ್ಲು ನೀನ್ ಮಾಡ್ಬೇಕಾಗಿದ್ದು ಅಧಿಕಾರಿಗಳನ್ನು, ಇಲ್ಲಿದ್ದು ನಿನ್ಗೆ ಎಕ್ವಿಟಲ್ ಕಮಿಟಿ ರಚನೆ ಮಾಡ್ಲಿಕ್ಕೆ ಇದು ಯಾರತ್ರ, ನಮ್ಮ ಸಿಎಂ ಹತ್ರ ನಿನ್ಗೆ ಮಾತಾಡ್ಲಿಕ್ಕೆ ಯೋಗ್ಯತೆ ಗಡ್ಸ್ ನಿನ್ಗೆ ಇಲ್ವಾ ಸುಲಿವೆಲೆಗೆ? ನೀವು ಇಷ್ಟು ಬಿಜೆಪಿ ನಾಯಕರಿದ್ದೀರಲ್ಲ, ಕೇವಲ ಸದನದಲ್ಲಿ ಒಂದು ಯಾವ್ದ ಒಂದು ವಿಡಿಯೋ ಹೇಳ್ಕೊಂಡು ನೀವು ಅದ್ರ ಬಗ್ಗೆ ಮಾತಾಡುವ ಫೂಲ್ಸ್, ನೀವು ಎಜುಕೇಟೆಡ್ ಅಂತ ಹೇಳ್ಬೇಕಾ? ಆರ್ ಅಶೋಕ್ ಆಗಿ ಆ ಒಂದು ಸುರೇಶರು ಪ್ರಾಯದವರು ಇವರು ಒಂದು ಯಾವ್ದೋ ಒಂದು ಹರೀಶ್ ಪೂಂಜಾ ಹಾಕಿದ ತುಣುಕನ್ನು ಹಿಡ್ಕೊಂಡು ಇಡೀ ಸದನದಲ್ಲಿ ಚರ್ಚೆ ಮಾಡಿದ್ರೆ ನಿಮ್ಮ ಯೋಗ್ಯತೆಗೆ ಬೆಂಕಿ ಬೀಳಲ್ಲ. ಮಹೇಶ್ ಅಣ್ಣ ಮಾತಾಡಿದಲ್ಲ, ಹರೀಶ್ ಪೂಂಜಾ ಮಾತಾಡಿದನು, ನೀವು ಅಲ್ಲಿ ಚರ್ಚೆ ಮಾಡಿ ಗೃಹ ಮಂತ್ರಿ ಹತ್ರ ಶಿಕ್ಷೆ ಆಗ್ಬೇಕು, ಕೇಸ್ ಆಗ್ಬೇಕು ಅಂತ ಹೇಳುವಾಗ ಒಬ್ಬ ಪುಕ್ಕಲ ಒಬ್ಬ ನಾಲಾಯಕ ಹರೀಶ್ ಪೂಂಜಾ ಬಾಯಿ ಮುಚ್ಕೊಂಡು ಸದನದಲ್ಲಿ ಕೂತಿದಾನಲ್ಲ. ನೀವೊಂದು ಫೇಕ್ ವಿಡಿಯೋ ಹಿಡ್ಕೊಂಡು ಚರ್ಚೆ ಮಾಡುವವರು, ನೀವು ಯಾವ ನಾಯಕರುಗಳಿಗೆ? ನಿಮ್ಗೆ ನಾಚಿಕೆ ಆಗ್ಬೇಕಲ್ಲ. ನಿಮ್ಮವರ ಸ್ಟೇಟ್ಮೆಂಟ್ ಯಾರು ನಂಬ್ತಾರೆ? ಒಂದು ಸದನದಲ್ಲಿ, ಒಂದು ದೇವಸ್ಥಾನ ಅಂತ ಪಾವಿತ್ರ ಸದನದಲ್ಲಿ ಕೂತು ಒಂದು ಎಡಿಟೆಡ್ ವಿಡಿಯೋವನ್ನು ನೀವು ಚರ್ಚೆ ಮಾಡಿಕೊಂಡು ಮೈಗೆ ಬಂದಾಗೆ ಮಾಡ್ತಾನೆ ಆರ್ ಅಶೋಕ್ ಮತ್ತು ಸುರೇಶ್. ಪ್ರಾಯ ನೋಡುವಾಗ ನಮ್ಗೆ ಬೇಜಾರಾಗ್ತಾ ಉಂಟು. ಒಂದು ವಿಡಿಯೋ ಸತ್ಯಾಸತ್ಯತೆ ನೋಡದವರು ನೀವು ಯಾವ ತನಿಖೆಗೆ ಕೊಂಡೋಗ್ತೀರಿ? ಈ ಸೂಲಿ ಮೇಲೆ ಪುಂಗಿ ಬಿಟ್ಟದೆ. ನಾನು ಹೇಳಲೇಬೇಕು ಇವತ್ತು ಪ್ರಶಾಂತ್, ನಾಚಿಕೆ ಆಗ್ತದ ಅವನನ್ನು ಹೇಳುವಾಗ. ಇವನು ಮಾತಾಡುವುದೇ ವೇದಿಕೆಯಲ್ಲಿ ನಿಂತು ಹಿಂದುತ್ವ ಮುಲ್ಲಾಗಳು ಮೊನ್ನೆ ಬೊಗಳ್ತಾನೆ. ಅವು ಧರ್ಮಸ್ಥಳದ ವಿಷಯ ಬರುವಾಗ ಹಿಂದೂಗಳು ಮುಸ್ಲಿಮರು ಕ್ರಿಶ್ಚಿಯನ್ರು ಎಲ್ಲ ಒಟ್ಟಾಗ್ಬೇಕು, ಈಗ ಇವನಿಗೆ ಸರ್ವಧರ್ಮ ಸಮ್ಮೇಳನ. ಇವ ಮುಲ್ಲ ಅಂತ ಹೇಳುವಾಗ ನಮ್ಗೆ ಮುಲ್ಲಾಗಳ ಮೇಲೆ ಹಿಂದೂಗಳಿಗೆ ಭಯ ಇಲ್ಲ, ಇವನ ಮೇಲೆ ನಮ್ಗೆ ಭಯ. ನಾಚಿಕೆ ಆಗ್ಬೇಕು. ಅಪ್ಪಮ್ಮನನ್ನು ನೋಡ್ಲಿಕ್ಕೆ ಯೋಗ್ಯತೆ ಇಲ್ಲದವ. ಇವನ ಅಪ್ಪಮ್ಮನ ವಿಡಿಯೋ ಎಲ್ಲ ವೈರಲ್ ಆದದ್ದು, ನನ್ನನ್ನು ನೋಡ್ತಾ ಇದ್ದದ್ದು ಒಬ್ಬ ಕ್ರಿಶ್ಚಿಯನ್ ಧರ್ಮದ ಹುಡುಗ ನಮ್ಮನ್ನು ನೋಡ್ತಾ ಇದ್ದಾನೆ ಅಂತ ಹೇಳಿದ ಆ ತಾಯಿ ತಂದೆ ಇವ ಹೋಗುದಿಲ್ಲ ಮುಟ್ಟಾಳ ಮನೆಗೆ, ಅವನು ನೋಡ್ತಾ ಇದ್ದಾನೆ, ನನ್ನನ್ನು ಅಪ್ಪ ಅಮ್ಮನಾಗೆ ನೋಡ್ತಾ ಇದ್ದಾರಂತ ಆ ತಂದೆ ತಾಯಿಯನ್ನು ಇವನತ್ರ ಮುಟ್ಟಾಳನ ಹತ್ರ ಕೇಳ್ಬೇಕು. ಆ ತಂದೆ ತಾಯಿಯನ್ನು ಆ ಮುಲ್ಲಾ ಎಲ್ಲಿಯಾದ್ರೂ ಕನ್ವರ್ಟ್ ಮಾಡಿ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡಿದ. ನನ್ನ ನಾಚಿಕೆ ಆಗ್ಬೇಕಲ್ಲ ಇವನಿಗೆ ವೇದಿಕೆಯಲ್ಲಿ ಹೇಳಲಿಕ್ಕೆ. ನಿಮ್ಮಂತ ಮುಟ್ಟಾಳರಿಂದ ನಮ್ಮ ಹುಡುಗರ ಮನಸ್ಸನ್ನು ಹಾಳ್ಬೇಡಿ. ಅವನ ಸುಳ್ಳು ಎಲ್ರಿಗೂ ಗೊತ್ತಾಗಿದೆ. ಈಗ ಸಹ ವೇದಿಕೆಯಲ್ಲಿ ಮುಲ್ಲ ಇವನ ಅಪ್ಪಮ್ಮನನ್ನು ನೋಡ್ಬೇಕು, ಒಬ್ಬ ಮುಲ್ಲ. ಇವರಿಗೆ ಹಿಂದುತ್ವ ಅಂತ ಹೇಳಲಿಕ್ಕೆ ಇವರಿಗೆ ನಾಚಿಕೆ ಆಗ್ಬೇಕು. ಇವರ ಬಾಯಿಗೆ ಪ್ರತಿಯೊಂದು ವೇದಿಕೆಯಲ್ಲಿ ಇದನ್ನೇ ಮಾತಾಡಿದಾಯ್ತು. ಇವರ ಪುಂಗಿಯನ್ನು ಯಾರು ಕೇಳಲಿಕ್ಕೆ ಇಲ್ಲ. ಇವರು ಧರ್ಮ ಸಂರಕ್ಷಣೆಗೆ ಹೊರಟವರು. ಒಬ್ಬೊಬ್ಬನ ಮುಖ ನೋಡು, ಒಬ್ಬ ಮುಟ್ಟಾಳ ಧರ್ಮ ಸಂರಕ್ಷಣೆಗೆ ಹೊರಟವ ಅಲ್ಲಿ ಯಾರು? ಆ ರಾಕೇಶ್ ಶೆಟ್ಟಿ ಮೂರ್ಖಾಸಿನವ ಯಾರ್ಯಾರಿಗ ವೇಶ್ಯಾವಾಟಿಕೆ ದಂಧೆ ಅಂತ ಮಾಧ್ಯಮದಲ್ಲಿ ಮೊನ್ನೆ ಮಹೇಶ್ ಅಣ್ಣನಿಗೂ ಹೇಳ್ತಾ ಇದ್ದಾನೆ, ಲಿವಿಂಗ್ ಟುಗೆದರ್ ಅಂತ. ಇದು ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ ಇವರಿಗೆ. ಇವ ಒಬ್ಬ ಧರ್ಮ ಸಂರಕ್ಷಕ, ಇನ್ನೊಬ್ಬ ಗಿಳಿಯಾರ್, ಇನ್ನೊಬ್ಬ
ಇದು ಯಾರು ಪವಿತ್ರ ಸಾವು ಅಂತ ಹೇಳಿದವ ಒಬ್ಬ ಯಾರು ಏನ ಅವನ ಕೀರ್ತಿ ಕರ್ಮ ಕೀರ್ತಿ 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 ಅಂತೆ ಕಿರಿಕ್ ಅಂತ ಹೆಸರಲ್ಲಿ ಉಂಟು. ಪವಿತ್ರ ಸಾವು ಅಂತ ಹೇಳುವ ಒಂದು ತಾಯಿಗೆ ಒಂದು ಸೌಜನ್ಯ ಅದಕ್ಕೆ ಪವಿತ್ರ ಸಾವು ಹೇಳುವವರು ಇವರೆಲ್ಲ ಧರ್ಮ ಸಂರಕ್ಷರ ಗುಂಪಲ್ಲಿ ಇರುವವರಂತೆ. ಇವರ ಮುತುವರ್ಜಿಯಲ್ಲಿ ಇವರೆಲ್ಲ ನಾಲಾಯಕಗಳು ಬಿಜೆಪಿ ಅವರು ಹೋಗ್ತಾ ಇದ್ದಾರಲ್ಲ, ನಾಚಿಕೆ ಆಗುದಿಲ್ಲ ಇವರಿಗೆ? ನಾಚಿಕೆ ಆಗುದಿಲ್ಲ ಇವರಿಗೆ? ಈಗ ಇವರಿಗೆ ಕೇಸರಿಯನ್ನು ಮುಟ್ಟುವಂತ ಯೋಗ್ಯತೆ ಇಲ್ಲ. ಇವರು ಕೇಸರಿ ಮುಡ್ಕೊಂಡು ಹೋದ್ರೆ ಅಲ್ಲಿ ಹಿಂದುತ್ವ ಹಿಂದೂ ಧರ್ಮ ಆಗುದಿಲ್ಲ. ಇವರಿಗೆ ಆ ಪಕ್ಷದ ಮೇಲೆ ಗೌರವ ಉಂಟಾ? ಇವರು ಬಿಜೆಪಿ ಪಕ್ಷದಿಂದ ಗೆದ್ದು ಬಂದ್ರೆ ಬಿಜೆಪಿ ಶಾಲ್ ಹಾಕಿ ಹೋಗಿ, ಇಲ್ಲದಿದ್ರೆ ಬೇರೆ ಶಾಲ್ ಹಾಕಿ. ನೀವು ಯಾಕೆ ಕೇಸರಿಗೆ ಮರ್ಯಾದೆ ತೆಗಿತೀರಿ? ಅದು ನಿಮ್ಗೆ ಯೋಗ್ಯತೆ ಇಲ್ಲ, ಆ ಮುಟ್ಲಿಕ್ಕೂ ನಿಮಗೆ ಯೋಗ್ಯತೆ ಇಲ್ಲ, ಅರ್ಹರು ಅಲ್ಲ ಅಂತ ಹೇಳುದು ನಾನು ಇವರಿಗೆ. ಈಗ ಈಗ ಈ ಏನು ಬುರ್ಡೆ ಗ್ಯಾಂಗ್ ಅಂತ ಹೆಸರನ್ನ ಕೊಡ್ತಾ ಇದ್ದಾರೆ ಸೌಜನ್ಯ ಹೋರಾಟಗಾರರಿಗೆ. ಕೆಲವರಿಗೆ ಏನು ಈ ರಾಜ್ಯ ಮಾಧ್ಯಮಗಳು ಪುಂಖಾನುಪುಂಖವಾಗಿ ಬುರ್ಡೆ ಬಿಡ್ತಾ ಇದೆ. ಏನು ಮುಗಿದು ಹೋಯ್ತು ಈ ಗ್ಯಾಂಗ್ನ ಕತೆ, ಮುಗಿದು ಹೋಯ್ತು. ಏನು ವಿಜಯವಾಣಿ ಉದಯವಾಣಿಯಲ್ಲೂ ಸಹ ಏನು ಬುರ್ಡೆ ಗ್ಯಾಂಗ್ನ ಕತೆ ಪುಂಡತಂತ್ರ ಅಂತ ಹೆಡ್ಲೈನ್ಸ್ ಹಾಕ್ತಾರೆ. ಇದೆಲ್ಲ ನೋಡ್ತಾ ಹೋದ್ರೆ ಏನಾಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಅಲ್ಲ, ಬುರುಡೆ ಅಂತ ಹೇಳುದು ಬುರುಡೆ ಗ್ಯಾಂಗ್ ಅಲ್ಲ, ಈಗ ಬುರುಡೆ ಮಾಧ್ಯಮ ಬುರುಡೆ ಪತ್ರಿಕೆ ಅಂತ ಹೇಳಬೇಕು. ನಾನು ಹೇಳಿದಲ್ಲ, ಯಾವುದೇ ಹೋರಾಟವಾಗುವಾಗ ಇವರು ಅದರ ಬಗ್ಗೆ ಮಾತಾಡುದಿಲ್ಲ. ಈಗ ಬುರುಡೆ ಆಯ್ತಪ್ಪ, ಬುರುಡೆಯೋ ಬಂದ, ನಿಮಗೆ ಯಾಕೆ ತಲೆ ಬಿಸಿ? ಬುರುಡೆ ತಂದವನ, ಬುರುಡೆ ಹಿಂದೆ ಇರುವವನ, ಯಾವ ಷಡ್ಯಂತ್ರವ, ನಿಮ್ಮ NIA, ನಿಮ್ಮ CBI, ನಿಮ್ಮ ಯಾವುದೇ ತನಿಖೆ ಇದ್ರೆ ಮಾಡಿ ಎಲ್ಲ ಹೊರಗೆ ಬರ್ತದೆ. ನಿಮ್ಗೇನ್ ತೊಂದ್ರೆ? ಈಗ ಬುರುಡೆ ತೆಗ್ದ ಕೂಡ್ಲೆ ಎಲ್ಲ ಕೇಸ್ ಮುಗೀತಾ? SIT ಅವ್ರು ಇದ್ದಾರಲ್ಲ, ನಿಮ್ಗೆ ರಿಪೋರ್ಟ್ ಕೊಟ್ರ? ಒಂದು ವೇಳೆ ಕೊಟ್ಟ ಕೂಡ್ರೆ ಯಾರದ್ರ ಹಿಂದ ಇದ್ದಾರೆ ಅದೆಲ್ಲ ಹೊರಗೆ ಬರ್ತದೆ. ನೀವೀಗ ಒಟ್ಟಾರೆ ಇಡೀ ಮೈ ಪರಚ್ಕೊಳ್ತಾ ಇದ್ದೀರಲ್ಲ, SIT ತನಿಖೆ ನಿಲ್ಲಿಸಿ. ನಿಮಗೆ ಯಾಕೆ ಅಷ್ಟು ಆತುರ? ನಿಜವಾಗಿ ಒಬ್ಬ ಒಳ್ಳೆ ವ್ಯಕ್ತಿ ಆಗಿದ್ರೆ, ಧರ್ಮ ರಕ್ಷಕ ಆಗ್ತಿದ್ರೆ, ದೇವರ ಮೇಲೆ, ಅಣ್ಣಪ್ಪನ ಮಂಜುನಾಥನ ಮೇಲೆ, ಆ ಸ್ಥಳದ ಮೇಲೆ ಆ ಭಕ್ತಿ ಇರ್ತಿದ್ರೆ, ಅಲ್ಲಿದು ಹೆಸರು ಹಾಳಾಗ್ಬಾರ್ದು ಅಂತ ಇರ್ತಿದ್ರೆ 13 ಗುಂಡಿ ಅಲ್ಲ, ಇಡೀ ಧರ್ಮಸ್ಥಳ ಗ್ರಾಮವನ್ನೇ ಆಗಿರಿ, ನಾನು ರೆಡಿ ಇದ್ದೇನಂತ ಬಂದು ನಿಲ್ಬೇಕಿತ್ತು. ನಮ್ಮ ದೇವಸ್ಥಾನಕ್ಕೆ ಅಪಪ್ರಚಾರ ಆಗುವಾಗ ಕೇವಲ 13 ಗುಂಡಿ ಅಲ್ಲ, ಪ್ರತಿ ಒಂದು ಅಲ್ಲಿ ಯಾವ್ದೆಲ್ಲ ಜಾಗ ಡೌಟ್ಸ್ ಉಂಟು ಅವನ ಹತ್ರ ಎಬ್ಬಿಸಿ ಅಂತ ಹೇಳ್ಬೇಕಿತ್ತು. ಆ ತಾಕತ್ ಇರ್ಲಿಲ್ವಾ ನಿಮ್ಗೆ? ಇರ್ಲಿಲ್ವಾ? ಬುರುಡೆಯವ ಸುಳ್ಳು ಹೇಳಿದ್ರೆ ಬುರುಡೆ ಒಳಗೆ ಹೋಗುವ, ಬುರುಡೆಯವನ ಹಿಂದೆ ಯಾವ ಇದ್ದನ ಒಳಗೆ ಹೋಗುವ. ನಿಮ್ಗೆ ಯಾಕೆ ಇಷ್ಟು ಕಷ್ಟ? ನೀವ್ಯಾಕೆ ಮೈ ಪರಿಚಿಕೊಳ್ತೀರಿ? ನೀವ್ಯಾಕೆ ಕ್ಲೀನ್ ಚಿಟ್ ಕೊಡ್ತೀರಿ? ತನಿಖೆ ಆಗ್ಲಿ ಅಲ್ಲ, ಏನೆಲ್ಲ ಬುರುಡೆ ಹಿಂದೆ ಉಂಟು ಬರ್ಲಿ ಅಲ್ಲ, ಎದ್ದೇಳಿ ಬರ್ಲಿ ಅಲ್ಲ. ಇನ್ನೆಷ್ಟು ಜನ ಇದ್ದಾರೆ ಬುರುಡೆ ಹಿಂದೆ? ಅಥವಾ ಈ ಬುರುಡೆ ಹಿಂದೆ ಮಾತ್ರ ಇರುವುದು, ಅಥವಾ ಈ ಕಡೆಯಿಂದ ಎಷ್ಟು ಜನ? ಕೆಲವರು ಹೇಳ್ತಾ ಇದ್ರಲ್ಲ, ಯಾವನು ಡಾಕ್ಟರ್ ಅಲ್ಲ, ಮಾಬಲ್ ಶೆಟ್ಟಿ ಅಲ್ಲ, ನಾನು 60-70 ಪೋಸ್ಟ್ ಮಾರ್ಟಮ್ ಆಗಿ ಮಾರಣ ಗುಂಡಿಯಲ್ಲಿ ಹಾಕಿದ್ದೇನಂತ. ಎಲ್ಲ ಬರ್ಲಿ ಅಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು. ಮಾಬಲ್ ಶೆಟ್ಟಿ ಎಲ್ಲ ಮುಂದೆ ಬರ್ಲಿ ಅಲ್ಲ, 60-70 ಒಂದೇ ಗುಂಡಿಯಲ್ಲಿ ಕಾಡಿಗೆ ಹೋಗಿ ಎಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂತ, ಅದು ತನಿಖೆಯಲ್ಲಿ ಬರ್ಬೇಕಲ್ಲ. ನಾನು ಯಾವತ್ತೂ ಬುರುಡೆ ವಿಷಯ ಮಾತಾಡ್ಲಿಲ್ಲ ಪ್ರಶಾಂತ್, ನನಗೆ ಅವಶ್ಯಕತೆ ಇಲ್ಲ, ನಾನು ಆ ವಿಷಯವೂ ಇಲ್ಲ ಬುರುಡೆ. ಆದ್ರೆ SIT ತನಿಖೆ ಮಾಡ್ತಾ ಇರುವಾಗ ಈ ಪಕ್ಷದವರು ಬಂದು ಯಾಕೆ ದಾರಿ ತಪ್ಪಿಸ್ತಾ ಇದ್ದೀರಿ, ಬೆಂಬಲ ಕೊಡಿ ಹೇಳುದಂತ. ನಾವು SIT ತನಿಖೆ ಮಾಡುವಾಗ ಮಾತಾಡ್ಲಿಲ್ಲ, ನಾವು ಅದಕ್ಕೆ ಬೆಂಬಲ ಕೊಟ್ಟಿದ್ದೇವೆ. SIT ತನಿಖೆ ಈಗ ಹೇಳಿತಾ ನಾವು ನಿಲ್ಲಿಸ್ತೇವೆ, ನಮ್ಗೇನ್ ಆಗ್ತಾ ಇಲ್ಲ, ನಿಮ್ ಬೆಂಬಲ ಬೇಕು, ಅಥವಾ ರಿಪೋರ್ಟ್ ಕೊಟ್ಟಿತಾ? ರಿಪೋರ್ಟ್ ಕೊಟ್ಟ ಮೇಲೆ ವಿಜೃಂಭಿಸಿ, ಯಾರು ಬುರುಡೆ ತಂದಿದ್ದಾನ, ಕುಂದಿದಾನ, ಹಿಂದೆ ಇದ್ದಾನ, ಎಲ್ಲಿ ಹೊರದೇಶಗಳಿಂದ ಫಂಡ್ ಬಂದಿದ, ಎಲ್ಲ ತನಿಖೆಯಲ್ಲಿ ಗೊತ್ತಾಗ್ತದಲ್ಲ. ಮತ್ತೆ ನಿಮ್ಗೆ ಯಾಕೆ ಇಷ್ಟು ತಲೆ ಬಿಸಿ ಅಂತ ನನ್ನ ಪ್ರಶ್ನೆ. ಈಗ ಆಗ ಸಂಭ್ರಮಿಸ್ಲಿ ಇವರು ಆಗ ಸಂಭ್ರಮಿಸ್ಲಿ, ಈಗ ಅರ್ಜೆಂಟ್ ಆಗಿ ಸಂಭ್ರಮ ಬೇಡ ಇವ್ರದ್ದು ಅಂತ ನಾನು ಅದೇ ಹೇಳೋದು. ಈಗ ನಾನು ಮೊದ್ಲೇ ಹೇಳಿದೆ ಪ್ರಶಾಂತ್, ಈ ಬುರುಡೆ ವಿಷಯದಲ್ಲಿ ನನಗೆ ಗೊತ್ತಿಲ್ಲ, ನಾನು ಇಲ್ಲ ಸರಿ. ಆದ್ರೆ ನಾನೀಗ ಯಾಕೆ ಮಾತಾಡುದು SIT ತನಿಖೆ ಬಗ್ಗೆ. ಈಗ ನಿನ್ನೆನೂ ನಾನು ಹೋಗಿ SITಗೆ ಹೋಗಿ ಭೇಟಿಯಾಗಿ ಅವನಿಗೆ ಚಿನ್ನಯ್ಯನಿಗೆ ಒಂದು ರಕ್ಷಣೆ ಕೊಡಿ ಅಂತ SIT ಹತ್ರ ಹೇಳಿ ಬಂದೆ. ಯಾಕೆಂದ್ರೆ ಏನೋ ಸೌಜನ್ಯನ ವಿಷಯದಲ್ಲಿ ಅವ ಕೆಲವು ಸಾಕ್ಷಿಗಳ ಮಾತೆತ್ತಿದ್ದಾನೆ, ಮುಂದೊಂದು ದಿನ ಅವನನ್ನು ತನಿಖೆ ಮಾಡುವಾಗ ಏನಾದ್ರೂ ಸೌಜನ್ಯನ ತನಿಖೆ ಸಹ ಬರ್ಬಹುದು. ಯಾಕೆಂದ್ರೆ 100% ಅವನನ್ನು ತನಿಖೆ ಮಾಡಿದ್ರೆ ಸೌಜನ್ಯನ ಅತ್ಯಾಚಾರ ಕೊಲೆ ಬಗ್ಗೆ 100ಕ್ಕೆ 100 ಪ್ರಶಾಂತ್ ಹೊರಗೆ ಬರ್ತದೆ. ಯಾಕೆ SIT ತನಿಖೆ ನಿಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ನೀವು? ಯಾಕೆ SIT ತನಿಖೆ ನಿಲ್ಲಿಸ್ತಾ ಹೋದ್ರೆ ನಿಮ್ಗೇನ್ ಭಯ? SIT ಅವ್ರು ಮಾಡ್ಲಿ ಅಲ್ಲ. ಈಗ ಖುಷಿ ಪಡ್ಬೇಕಲ್ಲ ಪ್ರಶಾಂತ್. ಇವರು ಹೇಳ್ತಾರಲ್ಲ ಇವರ ಮಾಧ್ಯಮದಲ್ಲಿ 1ರಿಂದ 13 ಹೊಂಡದಲ್ಲಿ ಸಹ ಬುರುಡೆ ಸಿಕ್ಲಿಲ್ಲ. ಖುಷಿ ಪಡಿ ಅಲ್ಲ, ಸಿಕ್ಲಿಲ್ಲ ಹೇಳಿ ನಿಲ್ಲಿಸ್ಲಿಕ್ಕೆ ಯಾಕೆ ಹೋಗ್ತೀರಿ? ಇನ್ನೂ ಸಹ ಒಂದು 50 ಆಗಿರಿ, ಇವರ ಹಣೆ ಬರ ಗೊತ್ತಾಗ್ಲಿ, ಇವರ ನಾಟಕ ಗೊತ್ತಾಗ್ಲಿ. ಇಡೀ ಧರ್ಮವನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ, ದೇವಸ್ಥಾನವನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ ಹೇಳುವಾಗ 13 ಒಂದು 50 ಗುಂಡಿ ತೋರಿಸ್ಲಿಕ್ಕೆ ಹೇಳಿ ಅಲ್ಲ. ಯಾಕೆ 13 ಆಗುವಾಗ ಇಲ್ಲ ಅಲ್ಲ?
ಹ್ಮ್. ಇರುವಾಗ ನೀವು ಯಾಕೆ ಇಷ್ಟು ಟೆನ್ಷನ್ ವಹಿಸ್ತೀರಾ ನಿಲ್ಲಿಸ್ಲಿಕ್ಕೆ? ಇನ್ನು ಇನ್ನು ನಿಮ್ಗೆ ಪ್ರೋತ್ಸಾಹ ಬರ್ಬೇಕಲ್ಲ. ಇಲ್ಲ ಇಲ್ಲ ಗುಂಡಿಗಳಲ್ಲಿ ಅಂತ ನಲಿಬೇಕಲ್ಲ, ಮತ್ತೆ ನಿಲ್ಲಿಸ್ಲಿಕ್ಕೆ ಹೇಗೆ ಹೇಳುದು? SIT ಅವರೇ ಮುಂದುವರಿಸಿ, ಇದ್ರ ಹಿಂದೆ ಯಾರಿದ್ದಾರಂತ ಹೇಳ್ಬೇಕಲ್ಲ. ಯಾರು ತನಿಖೆಗೆ ಸಪೋರ್ಟ್ ಮಾಡುದಿಲ್ಲ ಅಂತ ಹೇಳ್ತಿದ್ದಾರ ಅಥವಾ ಓಡಿ ಹೋಗ್ತಾ ಇದ್ದಾರಾ? ಮಾಡಿ ಅಲ್ಲ ಎಲ್ರನ್ನು. ಕೋಟ ಹೇಳುವಾಗ ಯೂಟ್ಯೂಬರ್ಗಳನ್ನು ಎಲ್ಲರನ್ನು ಮಾಡಿ, ಯಾರು ಬೇಡ ಹೇಳ್ತಾರೆ? ಯಾರಾದ್ರೂ ಯೂಟ್ಯೂಬರ್ಗಳು ಎದೆಗಟ್ಟಿ ಮಾಡಿ ನಿಂತಿದ್ದಾರೆ, ರೆಡಿ ಇದ್ದಾರೆ ಎಲ್ಲದಕ್ಕೂ ತನಿಖೆಗೆ. ಭಯ ಏನು? ಭಯ ಏನು? ನಾನು ಇದುವರೆಗೆ ಬುರುಡೆ ಮಾತಾಡ್ಲಿಲ್ಲ. ಈಗ ನನ್ಗೆ ಇವರು ಮಾಡುದು ನೋಡುವಾಗ ಉಂಟಲ್ಲ, ಅಸಹ್ಯ ಅನ್ನಿಸ್ತಾ ಉಂಟು. SIT ನಿಲ್ಲಿಸಿ CBIಗೆ ಹೋಗುವ, NIಗೆ ಹೋಗುವ. SIT ಏನು ಅಧಿಕಾರಿಗಳು ಕೈಲಾಗದವರ? ಅಥವಾ ಹೋಗಿ ಗೃಹ ಮಂತ್ರಿಗಳಿಗೆ ಹೇಳಿದಾರ ನಮ್ಗೆ ಇದು ನಿಲ್ಲಿಸುವ, ನಮಗೆ ಕಷ್ಟ ಆಗ್ತಾ ಉಂಟು ಅಂತ? ಆಯ್ತಪ್ಪ, ಹ್ಮ್. ನಿಲ್ಲಿಸ್ಲಿ SIT ತನಿಖೆ, ಹ್ಮ್. ಹ್ಮ್. ನಿಲ್ಲಿಸ್ಲಿ. ನಮ್ಗೇನುಂಟು? ಅದ್ರ ಹಿಂದೆ ಅವ್ರು ಹೋಗ್ಬೇಕಲ್ಲ. ಖಾಲಿ ಬುರುಡೆ ಮಾತ್ರ SIT ತನಿಖೆ ಬರುದಾ? ಬೇರೆ ಆಯಾಮಗಳಲ್ಲಿ ತನಿಖೆ ಆಗುದಿಲ್ವಾ? ಹ್ಮ್. ತನಿಖೆ ಹೋಗ್ತಾರಲ್ಲ. SIT ಅಂದ್ರೆ ಒಂದು 13 ಬುರುಡೆ ತೆಗೆಯುವುದು, ಇಲ್ಲ ಅಂತ ನೋಡಿದ್ರೆ ಅದು SIT ತನಿಖೆಗೆ ಹೋಗ್ಬೇಕಾ ಪ್ರಶಾಂತ್? ಹ್ಮ್. 13 ಬುರುಡೆ ನನಗೂ ಮಾಡ್ಬೋದು, ಅಥವಾ ಇಲ್ಲಿ ಒಬ್ಬ ಧರ್ಮಸ್ಥಳದ ಒಬ್ಬ ಇನ್ಸ್ಪೆಕ್ಟರ್ ಅನ್ನು ಹಿಡ್ಕೊಂಡು 13 ಬುರುಡೆ ತೆಗ್ದ ನಂತರ ಇದಕ್ಕೆ ಸಂಬಂಧ ಇಲ್ಲ, ಕ್ಲೀನ್ ಚಿಟ್ ಅಂತ ಇನ್ಸ್ಪೆಕ್ಟ್ರೇ ಸಾಕಲ್ಲ. ಹಾ. SIT ಇಷ್ಟು ತಂಡ ಮಾಡ್ಬೇಕಿತ್ತ ಸರ್ಕಾರ? ಹ್ಮ್. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಲೇಬೇಕು. ಈಗ ಏನು ಪಂಚಾಯತಿಂದ ತೆಗೆದಂಥ ದಾಖಲೆ ಎಷ್ಟು ಅಸಹಜ ಸಾವುಗಳಾಗಿದೆ ಅಂತ ನಮ್ಮ ಜಯಂತ್ ಟಿ ಅವರು ಮತ್ತು ದಿನೇಶ್ ಗಾಣಿಗ ಅವರು ತೆಗೆದಂಥ ದಾಖಲೆಯಲ್ಲಿ ಈಗಾಗಲೇ ಒಂದು ಡಿಟಾಕ್ಸ್ ದಿನೇಶ್ ಕುಮಾರ್ ಅವರು ಒಂದು ರಿವ್ಯೂ ಮಾಡಿದ್ದಾರೆ. ಏನು ಇದೆಲ್ಲ ಒಂದೇ ಹ್ಯಾಂಡ್ ರೈಟಿಂಗ್ ಆಗಿ ತೋರಿಸ್ತಾ ಇದೆ ಮತ್ತು ಅದರಲ್ಲಿ ಬರುವಂಥ ಸಿಗ್ನೇಚರ್ಗಳು ಬೇರೆ ಬೇರೆ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ದಾಖಲೆಗಳನ್ನೆಲ್ಲ ಪಂಚಾಯತೆ ಫ್ರಾಡ್ ಮಾಡ್ತಾ ಅಥವಾ ಇದರಲ್ಲಿ ಇನ್ನು ಮುಂದೆ ತನಿಖೆ ಆಗುವ ಅಗತ್ಯ ಇದೆಯಾ ಅಂತ? ತನಿಖೆ ಆಗ್ಬೇಕು ಪ್ರಶಾಂತ್. SIT ಅಂದ ಮೇಲೆ ಎಲ್ಲಾ ಆಯಾಮಗಳಲ್ಲೂ ತನಿಖೆ ಮಾಡ್ಬೇಕು. ಅದ್ರ ಜೊತೆಗೆ ಇಲ್ಲಿ ಪಂಚಾಯತದ್ದು ತನಿಖೆ ಆಗ್ಬೇಕಲ್ಲ, ದಾಖಲೆಗಳು ಹ್ಮ್. ಆಗ್ಲೇಬೇಕಲ್ಲ. ಹ್ಮ್. ನಾನ್ ಅದೇ ಹೇಳಿಸುದು, ಒಂದು ಕಡೆಯಲ್ಲಿ ಮಾತ್ರ ತನಿಖೆ ಆಗುವಾಗ ಇದನ್ನು ನಿಲ್ಲಿಸಿ 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 ಹೇಳುವಾಗ SIT ಅವರಿಗೆ ಫ್ರೀ ಹ್ಯಾಂಡ್ ಆಗಿ ಕೊಟ್ಟ ನಂತರ ಇದೆಲ್ಲ ದಾಖಲೆಗಳು ತನಿಖೆ ಆಗ್ಲೇಬೇಕಲ್ಲ. ಇವರು ಯಾಕೆ ಈಗ ಅರ್ಧದಲ್ಲಿ ನಿಲ್ಲಿಸ್ಲಿಕ್ಕೆ ಹೊರಟಿದ್ದಾರೆ? ನಾನ್ ಹೇಳುದಾದ್ರೆ ಇವರನ್ನು ಮಾಬಲ್ ಶೆಟ್ಟಿಯನ್ನು ಕರೆಸ್ಬೇಕು. 60 70 ಅವ್ರು ಎಲ್ಲಿ ಹಾಕಿದ್ದಾರೆ, ಎಲ್ಲಿ ಸ್ಪೋರ್ಟ್ಸ್ ಮೋಟಮ್ ಮಾಡಿದ್ದಾರೆ, ಇವರನ್ನೇ ಯಾಕೆ ಕರೆದಿದ್ದಾರೆ? ಸರ್ಕಾರಿ ಡಾಕ್ಟರ್ ಇರುವಾಗ ಬೆಳ್ತಂಗಡಿಯಲ್ಲಿ ಡಾಕ್ಟರ್ ಇರ್ಲಿಲ್ವಾ? ವೆಲ್ಲಾಕ್ ಅಲ್ಲಿ ಡಾಕ್ಟರ್ ಇರ್ಲಿಲ್ವಾ? ಅಲ್ಲಿ ಅಷ್ಟು ದೂರದಿಂದ KS ಹೆಗ್ಡೆಯನ್ನೇ ಇವರನ್ನೇ ತಂದು, ಅದು ಸಹ 6ನೇ ಗುಂಡಿ ಸಿಗುವಾಗ ಅವರು 60 70 ನಾನೇ ಮಾಡಿದ್ದು ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ ಹೇಳುವಾಗ, ಇವರನ್ನೇ ಗುಂಡಿಯಲ್ಲಿ ತಂದು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಾಗ ಎಲ್ಲಾ ಕೊಳ್ತ ಶವಗಳು ಸಿಕ್ಕುದಾ? ಕೊಳ್ತ ಶವಗಳೇ ಸಿಕ್ಕುದಾದ್ರೆ ಅಲ್ಲಿ ಬಂದು ಮಾಡ್ಬೇಕು. ಎಲ್ಲ ಕೊಳೆತದ್ದು ಸಿಕ್ಕಿದ, ಸ್ವಲ್ಪ ಇದ್ದಿದ್ರು ಹಾಸ್ಪಿಟಲ್ ಕೊಂಡೋಗಂತ ಇರ್ಲಿಲ್ಲ. ಇವರನ್ನೇ ಕರೆದು ಇವರೇ ಪೋಸ್ಟ್ ಮಾರ್ಟಮ್ ಮಾಡಿ ನಾವೇ ಹೊಂಡಕ್ಕೆ ಹಾಕುದು ಹೇಳುವಾಗ ಇವರು ಒಬ್ಬರೇ ಡಾಕ್ಟರ್ ಇರುದಾ? ಇದು ಪ್ರಶ್ನೆಗಳು SITಗೆ ಹೋಗ್ತದಲ್ಲ. ಯಾಕೆ? ಹ್ಮ್. 6ರಲ್ಲಿ ಸಿಕ್ಕುವಾಗ ಮಾತ್ರ ಸಂಭ್ರಮಿಸುವಾಗ ಅವನದಲ್ಲಪ್ಪ, ಅವನು ತೆಗ್ದದಲ್ಲ, ಇವರು ಮಾಡಿದಂತ ಅವರೇ ಒಪ್ಪಿಕೊಂಡ್ರಲ್ಲ. ಒಂದೇ ಗುಂಡಿಯಲ್ಲಿ ಹಾಕ್ತಾರ ಪ್ರಶಾಂತ್? 60 70 ಪೋಸ್ಟ್ ಮಾರ್ಟಮ್ ಮಾಡಿದ್ದು ಕಾಡಲ್ಲಿ, ಖಂಡಿತ ಅದು ಸಹ ಮರಣ ಗುಂಡಿ ತೆಗ್ದಿಟ್ಟಿದ್ದಾರೆ ಕಾಡಲ್ಲಿ. ಖಂಡಿತ ಸಾಧ್ಯ ಇಲ್ಲ, ಇದು ಅದು ಅರಣ್ಯ ಪ್ರಶ್ನೆಗಳು. ಪ್ರದೇಶ. SIT ತನಿಖೆಗೆ ಎಲ್ರು ನಾವು ಅನುಮತಿ ಕೊಡ್ಬೇಕಲ್ಲ. ಇದು ಯಾಕೆ ನಿಲ್ಲಿಸುದು ಈಗ? ಹೇಳಿ ಆಗಿದೆ, ನಾನಿಷ್ಟು ಮಾಡಿದ್ದೇನೆ, ನಾನಿಷ್ಟು ನೋಡಿದ್ದೇನೆ, ನನ್ನಿಷ್ಟು ದಾಖಲೆ ಉಂಟು ಅಂತ. ದಾಖಲೆ ಸಹಿತ ಬರ್ಬೇಕಲ್ಲ ಎಲ್ರು. ಹ್ಮ್. ರಾಜ್ಯ ಮಾಧ್ಯಮಗಳು ಸೌಜನ್ಯ ಹೋರಾಟಗಾರರ ಹತ್ರ ದಾಖಲೆಯಲ್ಲಿದೆ ದಾಖಲೆಯಲ್ಲಿದೆ ಅಂತ ಕೇಳ್ತಾರೆ, ಇವ್ರ ಹತ್ರ ಏನೂ ಕೇಳೋದೇ ಇಲ್ಲ. ಯಾಕೆ ಈ ತಾರತಮ್ಯ ಅಂತ? ರಾಜ್ಯ ಮಾಧ್ಯಮಗಳು ಯಾವ ಮುಖದಲ್ಲಿ ಕೇಳುದು? ಒಂದು ಕಡೆಗೆ ಮಾತಾಡುವಾಗ ಅವರು ಅಲ್ಲಿ ಯಾವತ್ತು ಕೂತು ಚರ್ಚೆಗಳು ಮಾಡ್ತಾರೆ. ಕರೆಯುವುದು ಯಾರನ್ನು? ರುದ್ರಮುನಿಯನ್ನು, ಕಿರಿಕೀರ್ತಿಯನ್ನು, ಗಿಳಿಯಾರನ್ನು, ಇಂಥವುಗಳನ್ನು ಕೂತ್ಕೊಳ್ಳು ಚರ್ಚೆ ಮಾಡುದು. ನಾನ್ ಹೇಳುದು ಪವಿತ್ರ ಸಾವು ಅಂತ ಹೇಳುವಾಗ ಅಲ್ಲಿ ಕಿರಿಕೀರ್ತಿಯನ್ನು, ರುದ್ರಮುನಿಯನ್ನು, ಇವನು ಡಾಕ್ಟ್ರಾ? CID ಅಧಿಕಾರಿ ಆಗಿರ್ಬೋದು. ಇವನು ಎಷ್ಟು ಪವಿತ್ರ ಸಾವು ನೋಡಿದಾನೆ? ಎಷ್ಟು ಪವಿತ್ರ ಸಾವು ನೋಡಿದಾನೆ? ಇವನೇನ್ ಡಾಕ್ಟರ್? ಅಲ್ಲಿ ಯಾರನ್ನು ತಂದು ಕೂತ್ಕೊಳಿಸ್ಬೇಕು ಮಾಧ್ಯಮದವರು? ಯಾರನ್ನು ತಂದು ಕೂತ್ಕೊಳಿಸಿ? ಒಂದು ಗೈನಿಕ್ ಅನ್ನು ತಂದು ಕೂತ್ಕೊಳಿಸ್ಬೇಕು. ಅಲ್ಲಿ ಅತ್ಯಾಚಾರ ಆಗಿದೆ ಇಲ್ವಾ, ಅಥವಾ ಜಡ್ಜ್ಮೆಂಟ್ ಅಲ್ಲಿ ಏನು ಉಂಟು ಅಂತ. ಇಂಥ ಮುಟ್ಟಾಳ್ರನ್ನಲ್ಲೂ ತಂದು ಕೂತ್ಕೊಳಿಸಿ ಜನರ ಮನಸ್ಸು ಹಾಳು ಮಾಡುದಲ್ಲ, ದಾರಿ ತಪ್ಪಿಸುದು. ಇಲ್ಲಿ ಎಲ್ಲ ಮಾಡುದೇನು? ಈ ಬುರುಡ ವಿಷಯದಲ್ಲಿ ಚರ್ಚೆ ಅಲ್ಲ ಪ್ರಶಾಂತ್. ಹ್ಮ್. ಸೌಜನ್ಯನ ಒಂದು ಈಗ ನ್ಯಾಯ ಸಿಗ್ತದಂತ ಗೊತ್ತುಂಟು. ಈ ಚಿನ್ನಯ್ಯನಿಂದ ಸೌಜನ್ಯನಿಗೆ ಸಾಕ್ಷಿ ಸಿಗ್ತದಂತ ಗೊತ್ತಿದ್ದು ಸೌಜನ್ಯನ ಒಂದು ನ್ಯಾಯ ಸಿಕ್ಕುವ ಹಾದಿಯನ್ನು ಇವರು ತಪ್ಪಿಸ್ತಿದ್ದಾರೆ. ಇವರಿಗೆ ಬುರುಡೆ ಬಿಟ್ಟು ಹೋದದಲ್ಲ, ನಾವು ಹೇಳಿದಲ್ಲ. ಬುರುಡೆ ನೋಡ್ಕೊಳ್ತದೆ, ಯಾರು ತಂದ್ರು ಮಾಡಿದ್ರು ನಮ್ಗೆ ಅದ್ರಲ್ಲಿ ಏನಿಲ್ಲ. ಇಲ್ಲಿ ಸೌಜನ್ಯನ ಹಾದಿ ತಪ್ಪಿಸ್ಲಿಕ್ಕೂ ಈಗ ಬುರುಡೆ ವಿಷಯದಲ್ಲಿ ಬರುವಾಗ ನೀವು ನೋಡಿ, ಪ್ರಶಾಂತ್ ಮೊನ್ನೆಯಿಂದ ಇಲ್ಲಿ ಬಂದದು ಯಾರು ಚಿನ್ನಯ್ಯ ಬಂದ ವಿಷಯ. ಅಲ್ಲಿ ಚರ್ಚೆಗಳೇ ಆಗುದು ಯಾವುದು ಮೀಡಿಯಾದಲ್ಲಿ? ಹ್ಮ್. ಸೌಜನ್ಯನ ವಿಷಯ. ಹಾ. ಹೌದಾ? ಸತ್ತಿದ್ರೆ ಅವರು ಸೌಜನ್ಯನ ವಿಷಯದಲ್ಲಿ. ಈಗ ಹಾ. ಯಾಕೆ ಸೌಜನ್ಯನ ವಿಷಯ ಮಾತಾಡ್ಬೇಕು ಅಲ್ಲಿ?
ಸೌಜನ್ಯನ ವಿಷಯದ ಇದು ಸಂತೋಷ್ ರಾವ್ ವಿಚಾರದಲ್ಲಿ ಒಬ್ಬ ಇವರು ತಂದು ಏನೋ ಒಂದು ಅಸೆಂಬ್ಲಿ ಆಗಿ ಕೂತು ಚರ್ಚೆಗಳು ಇವರ ಪ್ರಶ್ನೆ ಕೇಳಿಸುದು, ಇವರು ಚರ್ಚೆ ಮಾಡುದು. ಯಾಕೆ ಸೌಜನ್ಯನ ದಾರಿ ತಪ್ಪಿಸ್ಲಿಕ್ಕೆ ಇವರಿಗೆ ಏನುಂಟು? ಈಗ ಇವರು ಮಾಡ್ಲಿಕ್ಕೆ ಹೊರಟದೇನು? ಮಾಧ್ಯಮ ಮತ್ತು ಇವರು ಸೇರಿ ಈ ಅತ್ಯಾಚಾರಿಗಳ ಕಡೆಯವರು ಸೇರಿ ಮಾಡ್ಲಿಕ್ಕೆ ಹೊರಡುದು. ಸೌಜನ್ಯ ಸತ್ತಿದಾಳೆ, ಹೇಗೋ ಇವಳದು ಕೊಲೆ ಆಗಿದ್ದಾಳೆ, ಅತ್ಯಾಚಾರ ಆಗ್ಲಿಲ್ಲ ಅಂತ ಬಿಂಬಿಸ್ಲಿಕ್ಕೆ, ಅಲ್ಲಿ ಅತ್ಯಾಚಾರಿಗಳನ್ನು ಉಳಿಸ್ಲಿಕ್ಕೆ ಇವರು ಡ್ರಾಮಾ ಮಾಡ್ತಿದ್ದಾರೆ ಮಾಧ್ಯಮದಲ್ಲಿ, ಬೇರೇನಿಲ್ಲ. ಈ ಬುರುಡೆ ವಿಷಯದಲ್ಲಿ ಇವರೀಗ ಸೌಜನ್ಯನ ಅತ್ಯಾಚಾರವೇ ಆಗ್ಲಿಲ್ಲ ಅಂತ ರುದ್ರಮುನಿ ಅಂತಂದು ಪವಿತ್ರ ಸಾವು ಅಂತ ಹೇಳಲಿಕ್ಕೆ ಹೊರಟ್ರೆ, ಅತ್ಯಾಚಾರ ಆಗ್ಲಿಲ್ಲ ಅಂತ ಅವಳಿಗೆ ಎಷ್ಟೋ ಜನ ಪ್ರಶ್ನೆ ಕೇಳುದು, ಅತ್ಯಾಚಾರ ಆಗ್ಲಿಲ್ಲ ಅಂತ ಒಂದು ರಿಪೋರ್ಟ್ ಇವರು ಓದಿಸಿದಾರ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಅಥವಾ ಡಾಕ್ಟರ್ನ ಚರ್ಚೆ ಮಾಡಿಸಿದ್ದಾರೆ. ಈ ರುದ್ರಮುನಿ ಹತ್ರ ನನ್ನನ್ನು ಮುಂದೆ ಕೂತ್ಕೊಳ್ಳಿಸಿ ಅಂತ ನಾನು ನಿನ್ನೆ ಮಾಧ್ಯಮದವರಿಗೆ ಹೇಳಿದೆ ಪ್ರಶಾಂತ್. ಆ ಅಧಿಕಾರಿಯ ಮುಂದೆ ನನ್ನನ್ನು ಕರೆಸಿ ಇವನಿಗೆ ಪವಿತ್ರ ಸಾವ ಏನಂತ ತೋರಿಸ್ತೇನೆ. ಯಾಕಂದ್ರೆ ಇವನ ಹತ್ರ CID ಅಧಿಕಾರಿಯಾಗಿರುವಾಗ ಒಂದು ಮಹಿಳೆಯರೆಲ್ಲ ಬರುವಾಗ ಏನೋ ಒಂದು ಇಂಥ ವಿಷಯಗಳನ್ನು ಅತ್ಯಾಚಾರ ಅಥವಾ ಯಾರಾದ್ರೂ ಮಾಡಿ ಬಂದ್ರೆ ನನಗೆ ಗೊತ್ತಾಗುದಿಲ್ಲ, ಇವೊಂದು ಅಲ್ಲಿ ಪವಿತ್ರ ಸಾವೇ ಮಾಡಿ ಕಳಿಸ್ತಾನ ಅಥವಾ ಅತ್ಯಾಚಾರ ಮಾಡಿಯವರು ಕಳಿಸ್ತಾರ, ನಂಗೆ ಅರ್ಥ ಆಗುದಿಲ್ಲ. ಒಂದು ಮಾಧ್ಯಮದಲ್ಲಿ ಕೂತು ಈ ರೀತಿ ಮಾತಾಡುವಾಗ ಅದನ್ನೊಂದು ಪ್ರಶ್ನೆ ಕೇಳುವವರು ಸಹ ಮಹಿಳೆಯರೇ ಈ ರೀತಿ ಕೇಳ್ಕೊಂಡ ಮಹಿಳೆ. ಅಲ್ಲಿ ಸುವರ್ಣದಲ್ಲಿ ಒಬ್ಬ ಬೊಗಳ್ತಾ ಇದ್ದಾನೆ, ನಂಗೆ ಬೇಸರ ಅನ್ನಿಸ್ತಾ ಉಂಟು. ಅವ್ರು ನನಗೆ ಕರೆಯುವುದಿಲ್ಲ, ಯಾರು ಅಜಿತ್ ಹನುಮಕ್ಕನವರಿವ ಇವನು ಪವಿತ್ರ ಸಾವು ಅಂತ. ಇವರ 3 ಜನ ಮನೆಯವರಿಗೆ ಪವಿತ್ರ ಸಾವು ಬರ್ಬೇಕಲ್ಲ ಪ್ರಶಾಂತ್. 3 ಜನರು, ಕಿರಿಕೀರ್ತಿ, ಅಜಿತ್ ಮತ್ತೆ ಇವನಿಗೆ ಯಾರು ರುದ್ರಮ್ಮನಿಗೆ, ಇವರ ಮನೆಯವರಿಗೆ ಪವಿತ್ರ ಸಾವು ಬರ್ಬೇಕಲ್ಲ. ಒಂದು ತಾಯಿಯಾಗಿ ನಾನು ಹೇಳುದು, ಎಲ್ಲಿ ಹೊರಟಿದ್ದಾರೆ ಇವರು ಸೌಜನ್ಯನ ಒಂದು ಹೋರಾಟವನ್ನು, ಅತ್ಯಾಚಾರವೇ ಮಾಡ್ಲಿಲ್ಲ ಅಂತ ಹೊರಟಿದಾರಲ್ಲ ಇವರೀಗ ಮಾಧ್ಯಮದಲ್ಲಿ ಕೂತು. ಇದ್ರ ಅವಶ್ಯಕತೆ ಉಂಟಾ ಈಗ ಇವರಿಗೆ? ಹಾಗಾಗಿ ನಾನು ಹೇಳುದು, ಇಲ್ಲಿ ಬುರುಡೆ ಇಂಪಾರ್ಟೆಂಟ್ ಅಲ್ಲ ಇವರಿಗೆ. ಈ ಒಂದು ಇವರದ್ದು ಮಾಧ್ಯಮ ಮತ್ತು ಇವರ ಹೋರಾಟಗಳಲ್ಲಿ ನನಗೆ ಕಾಣುದು, ಈ ಬಿಜೆಪಿ ಅವರು ಎಲ್ಲರೂ ಬಂದು ಬೆಂಬಲಿಸುದು ನೋಡುವಾಗ, ಸೌಜನ್ಯನ ಒಂದು ಅತ್ಯಾಚಾರ ಕೊಲೆ ಪ್ರಕರಣದ ಹೋರಾಟ ನಿಲ್ಲಿಸ್ಬೇಕು, ಸೌಜನ್ಯನಿಗೆ ಅತ್ಯಾಚಾರವೇ ಆಗ್ಲಿಲ್ಲ ಅಂತ ಬಿಂಬಿಸ್ಬೇಕು. ಮುಂದೊಂದು ದಿನ ಸೌಜನ್ಯ ಪಾಂಗಾಳದವಳೆ ಅಲ್ಲ, ಸೌಜನ್ಯ ಹುಟ್ಲೇ ಇಲ್ಲ, ಯಾವುದೋ ಒಂದು ಹುಡುಗಿಯನ್ನು ಕ್ರಿಯೇಟ್ ಮಾಡಿ ತಂದಿದ್ದಾರೆ. ಕುಸುಮಕ್ಕನಿಗೆ 3 ಹೆಣ್ಮಕ್ಕಳಲ್ಲ, 2 ಹೆಣ್ಮಗಳು 1 ಹುಡುಗ ಅಂತ ಹೇಳಲಿಕ್ಕೂ ಹೊರಡುವರು ಇವರು ಮುಂದಿನ ದಿನಗಳಲ್ಲಿ ಅಧರ್ಮಿಗಳು. ಆಗ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಿದಿರಿ. BJP ಅವರಿಗೆ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ 3 ಸವಾಲುಗಳನ್ನು ಇಟ್ಟಿದ್ದಾರೆ ಪ್ರಸನ್ನ ರವಿ ಅವರು. ಇದಕ್ಕೆ ನೀವು ಎಲ್ಲಿ ಉತ್ತರ ಕೊಡ್ತೀರಾ? ಉತ್ತರವನ್ನಂತೂ ಕೊಡಲೇಬೇಕಾಗತ್ತೆ. ಯಾಕಂದರೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ, ಆ ಪ್ರಶ್ನೆಯಲ್ಲಿ ಒಂದು ಅದ್ಭುತ ವಿಷಯಗಳಿದೆ. ಆ ವಿಷಯಕ್ಕೆ ನೀವು ಉತ್ತರವನ್ನು ಕೊಡಲೇಬೇಕಾಗತ್ತೆ BJP ಅವರು. ಯಾಕಂದರೆ ಆ ಪ್ರಶ್ನೆಗೆ ಉತ್ತರ ಕೊಡದೆ ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ, ಕೊಡಲೇಬೇಕಾಗತ್ತೆ ಅಂತ ಒಂದು 3 ಪ್ರಶ್ನೆಯನ್ನು ನಿಮ್ಮ ಮುಂದೆ ಎತ್ತಿದ್ದಾರೆ ಪ್ರಸನ್ನ ರವಿ ಅವರು. ಇಷ್ಟೊತ್ತು ನಮ್ಮೊಂದಿಗೆ ಪ್ರಸನ್ನ ರವಿ ಅವರು ಮಾತಾಡಿದ ವಿಷಯಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮನೆಗೂ ಈ ವಿಡಿಯೋವನ್ನು ತಲುಪಿಸಿ. ಏನು ಈ ಸುಳ್ಳು ಮಾಧ್ಯಮಗಳು ಬುರುಡೆ ಬಿಡ್ತಾ ಇರೋ ಸಮಯದಲ್ಲಿ ಆದಷ್ಟು ಸತ್ಯ ವಿಷಯಗಳನ್ನು ನಿಮ್ಮ ಮುಂದೆ ತಂದಿಡಲಿಕ್ಕೆ ಪ್ರಯತ್ನ ಪಡಿಸ್ತಾ ಇದ್ದೀವಿ. ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಪ್ರಸನ್ನ ರವಿ ಮೇಡಮ್ ಅವರಿಗೆ ವಿಶೇಷವಾದ ಧನ್ಯವಾದಗಳು. ನಮಸ್ತೆ ಮೇಡಮ್. ನಮಸ್ತೆ ಪ್ರಶಾಂತ್, ಥ್ಯಾಂಕ್ ಯು.